ಸ್ನೇಹವಿದೆ ಬಂಧವಿದೆ ನಾವಾಡು ಮಾತೊಳಗೆ, ತ್ಯಾಗವಿದೆ ತಾಳ್ಮೆಯಿದೆ ಈ ಮಣ್ಣ ಮಡಿಯೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು, ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು, ಮರೆಯದಿರು ಮರೆಯದಿರು. ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. This is the first rule. The guests of honor are still standing. The law. You have to stand. Only after the guests, honorable guests sit, then you should also take your seat. Now you can take your seats. Thank you. Vasudeva Kutumbakam. Good morning, respected dignitaries, esteemed faculty members, dear students, and all the bright minds gathered here today. I, Mohammad Sahil Abbas, of first year, feel it is a truly privilege to welcome you all to this one-day career guidance program organized under the esteemed workshop brings together experienced legal professionals, academic leaders, and mentors to provide valuable insights, practical guidance, and real-world perspectives on career development in law. Without further delay, let's begin this inspiring day. As we begin our day, let's take a moment to pour of heaven. So, I would request Ms. Nandini to lead us with the prayer song. सूरज छुपा जा रहा है तेरी रोशनी में जो दम, तो अमावस को कर दे पूनम है तेरी रोशनी में जो दम, तो अमावस को कर दे पूनम। नेकी पर चले और बदी से टले ताकि हंसते हुए निकले दम। ए मालिक तेरे बंदे हम, ऐसे हो हमारे करम। नेकी पर चले और बदी से टले ताकि हंसते हुए निकले दम। ए मालिक तेरे बंदे हम, जब जुल्मों का हो सामना तब तू ही हमें थामना। जब जुल्मों का हो सामना तब तू ही हमें थामना। हो बुराई करे हम भलाई करे, नहीं बदलेगी वो कामना। बसुदे प्यार का हर कदम और मिटे गैरों का वो भरम। नेकी पर चले और बदी से टले ताकि हंसते हुए निकले दम। ए मालिक तेरे बंदे हम, ऐसे हो हमारे करम। नेकी पर चले और बदी से टले ताकि हंसते हुए निकले दम। ए मालिक तेरे बंदे हम। Prayer song which enlightened our day. Now, I would like to request Shri Muniappa T. Sir, Principal, R.V. Bidap Law College, to welcome the guest with his remarks. ಶಿಕ್ಷಣ ಸಂಸ್ಥೆಯ ಆರ್.ವಿ. ಬಿಡಪ್ ಕಾನೂನು ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ಒಂದು ದಿನದ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರಕ್ಕೆ ನಾನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ಗಣ್ಯರನ್ನು ಸ್ವಾಗತಿಸುತ್ತೇನೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪ್ರಪ್ರಥಮ ಉಪಕುಲಪತಿಗಳು ಹಾಗೂ ರಾಷ್ಟ್ರೀಯ ವಿಶ್ವವಿದ್ಯಾಲಯ ನ್ಯಾಯಾಂಗ ಅಕಾಡೆಮಿ ಗುವಾಹಟಿ ಅಸ್ಸಾಂನ ಉಪಕುಲಪತಿ ಆಗಿ ಕೂಡ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಅವರು ನಮ್ಮ ಕಾನೂನು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಅಪಾರವಾದಂಥ ಒಂದು ಕೊಡುಗೆಯನ್ನು ಈ ರಾಜ್ಯಕ್ಕೆ ನೀಡಿದರೆ ಅದನ್ನು ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರು ಜನಿಸಿ ಮತ್ತು ಈ ಭಾಗದ ಎಲ್ಲ ಕಾನೂನು ಮಹಾವಿದ್ಯಾಲಯಗಳ ಅಭಿವೃದ್ಧಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಕಾರಣರಾಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ JS ಪಾಟೀಲ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರುವಂತಹ ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಜಾಫ್ಶೆಟ್ಟಿ ಸರ್ ಅವರಿಗೂ ಕೂಡ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವಿಶ್ವವಿದ್ಯಾಲಯದ ಸಂಯೋಜಕರಾಗಿ ಡಾಕ್ಟರ್ D ರಂಗಸ್ವಾಮಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಾರ್ಯಕ್ರಮದ ಸಂಯೋಜಕರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀ BG ಶೆಟ್ಕರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು. ಹಾಗೆಯೇ ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಪಾಟೀಲ್ ಸರ್ ಕಾರ್ಯದರ್ಶಿಗಳು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅವರು ಕೂಡ ಅದೇ ರೀತಿಯಾಗಿ ಶ್ರೀ ಶಿವಾನಂದ್ ಗಾದಿಯ ಸರ್ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀ ಮಲ್ಲಿಕಾರ್ಜುನ್ G ರಿಂಗಿಮಠ್ ಹಿರಿಯ ವಕೀಲರು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಅವ್ರಿಗೂ ಕೂಡ ಆತ್ಮೀಯವಾದ. ಅದೇ ರೀತಿಯಾಗಿ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ರಾಜಮೋಹನ್ ಪರದೇಶಿ ಉಪನ್ಯಾಸಕರು ಕರ್ನಾಟಕ ಆರ್ಟ್ಸ್ ಮತ್ತು ಸೈನ್ಸ್ ಕಾಮರ್ಸ್ ಡಿಗ್ರಿ ಕಾಲೇಜ್ ಬೀದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪೂರಕವಾದಂತಹ ಒಂದು ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಈ ಕಲಬುರಗಿ ವಲಯ ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾಲೇಜುಗಳು ಗುಲ್ಬರ್ಗಾದ SSL ಲಾ ಕಾಲೇಜ್, ಸಿದ್ಧಾರ್ಥ ಲಾ ಕಾಲೇಜ್, ಕರ್ನಾಟಕ ಲಾ ಕಾಲೇಜ್, ಸೇಡಂನ JNR ನಡ್ಡಾ ಲಾ ಕಾಲೇಜ್, ರಾಯಚೂರು SCAB ಲಾ ಕಾಲೇಜ್, ಬಿಜಾಪುರದ ಅಂಜುಮನ್ ಲಾ ಕಾಲೇಜ್, ಸಿದ್ದೇಶ್ವರ ಲಾ ಕಾಲೇಜ್, ಗಂಗಾವತಿ ಅಪ್ಸಾನಿ ನಾರಾಯಣರಾವ್ ಕಾಲೇಜ್, ಲಿಂಗಸೂಗರದ SBC ಲಾ ಕಾಲೇಜ್, ಸುರ್ಪುರದ ಅರುಂಧತಿ ಲಾ ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕಾರ್ಯಕ್ರಮ ಅಧಿಕಾರಿಗಳ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾನೂನು ಮಹಾವಿದ್ಯಾಲಯದ ಬೋಧಕರು, ಬೋಧಕೇತರರು ಹಾಗೂ ಎಲ್ಲ 3 ವರ್ಷದ LLB ವಿದ್ಯಾರ್ಥಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. Chief guest, Professor JS Patil sir. As we all know that Professor JS Patil sir, his full name is Jaiprakash Reddy S. Patil. Professor JS Patil sir was born on 10th March 1954 in an agriculturist family at Manve, Raichur district, Karnataka. He qualified in law from Karnataka University, Dharwad in 1977 and pursued LLM from the University of Mysore and earned his master's degree in 1979. He received his PhD from Saurashtra University, Rajkot in 1997. Professor JS Patil sir is a professor of law and former vice chancellor of National Law University and Judicial Academy, Assam, and he was the founder of vice chancellor of Karnataka State Law University, Hubballi from 2009 to 12, and sir from London and other international level awards also. With this I conclude, and it is a great honor to we have a eminent personality in our college. Thank you, sir. Thank you, ma'am, for this wonderful introduction of Sir.
So now I shall request Shri Baswaraj Jamshetty, President KRE Society, to honor the inaugurator of today's workshop, Honorable Shri J.S. Patil Sir, former Vice Chancellor, Karnataka State Law University, Hubballi, and former Vice Chancellor, National Law University and Judicial Academy, Guwahati, Assam. To introduce please give us a big round of applause. Thank you. Thank you, sir. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. Thank you, esteemed dignitaries, for gracing this occasion with your presence and officially inaugurating this insightful workshop. Moving to Sir to give overview about today's workshop. Morning to you all. Most respected Professor J.S. Patil, former Vice Chancellor, National Law University and Judicial Academy, Guwahati, Assam, and founding Vice Chancellor and former Vice Chancellor of Karnataka State Law University, Hubballi. Honorable in his absence here, Mr. Vijay Kumar Anand Shetty, District and Session Judge Bidar, the inaugurator of this program. Sir was supposed to inaugurate this program, so sir will be joining us afternoon. So, Sri Baswaraj Jamshetty, President KRE Society, Bidar, Sri B.G. Shekhar, Vice President KRE Society, Bidar, Sri Shivananda Gadage, Joint Secretary KRE Society, Bidar, Directors of the Management of KRE Society, the resource persons, Mallikarjun Ji Brungimat, Dr. Rajmohan Pardesi, esteemed faculty members, invitees, students, ladies and gentlemen. On behalf of Karnataka State Law University, I must convey my sincere thanks to the organizer for organizing this event, being a kind of transformative program initiated by Karnataka State Law University so as to educate, empower, elevate various job opportunities or career opportunities for the students. This is the day of the J.S. Patil sir, I won't speak much. But despite, as propriety of that event requires me to speak something, I will be speaking for 2 to 3 minutes. I must congratulate organizers, particularly KRE Society, for these 3 reasons. The very first reason is
inviting J.S. Patil sir for this program and making him be part of this program. So for the reason that, so the Karnataka State Law University, so that was constituted because of the efforts made by J.S. Patil sir. So he was instrumental personality so as Karnataka State Law University is concerned. You know, there would be a limitation on the Vice Chancellors. So once they assumed as Vice Chancellor, their tenure would be limited. There would be many things in their mind. There would be many strategies in their mind so as to, you know, strengthen legal education, legal profession. But, you know, this tenure would be acting as a kind of limitation on Vice Chancellor. But personally what I feel is, even once that particular Vice Chancellor went out of that university, it is bounden duty on the part of the university to be associated with former Vice Chancellors, so that whatever they intended to do, whatever they intended to take up that university, we will be getting kind of inputs from such kind of Vice Chancellor. But it is around 11 years for my service, not 11 years, but 13 years for my service in Karnataka State Law University. But unfortunately, I am not responsible for that. I don't have any decision making power in the university. But we did not, very unfortunate thing to know that we did not invite for any program our former Vice Chancellor. Once we invited you sir for faculty empowerment program, sir spoke for faculty empowerment program. So that was the last presence of our former Vice Chancellor. I witnessed in the Karnataka State Law University program. So sir has readily accepted our invitation and being part of this program. Sir, on behalf of university and on behalf of all participants, my heartfelt welcome to you, sir. The second reason is, you know, for the purpose of this kind of career advancement programs, Karnataka State Law University is divided into various divisions, like Bangalore South, Bangalore North. So like that, there are 5 divisions. But sir, KRE Society is the first society to take up this program. We have sent letters to all the colleges, but none of the colleges come forward and organize this program. But this is the first college organizing this program. For that, I must congratulate KRE Society. Another important thing is, like, just like this program, I have coordinated many programs across the Karnataka. I have visited many colleges in a different part of the state. But these principals and faculty members, they will be disturbing coordinators like anything. ನಾನು coordinator ಅಂತ ಪ್ರತಿಯೊಂದಕ್ಕೂ ನಾವು ಕೇಳ್ತಿರ್ತಾರೆ. Because we are loaded with many things in our university. ನಮ್ಮದೇ ಆದ ಕೆಲಸದಲ್ಲಿ ಇರ್ತೀವಿ, ಅದ್ರ ಮಧ್ಯೆನೂ ಸಾಕಷ್ಟು ಡಿಸ್ಟರ್ಬ್ ಮಾಡ್ತಿರ್ತಾರೆ. ಗೆಸ್ಟ್ ಯಾರು ಕರಿಬೇಕು, ಇದು ಕಾಲೇಜ್ಗಳಿಂದ ಪಾರ್ಟಿಸಿಪೆಂಟ್ಸ್ ನ ಯಾವ ತರ ಕರೆಸಬೇಕು ಅಂತ ಹೇಳಿ. ಬಟ್ ಒಂದೇ ಒಂದು ಡಿಸ್ಟರ್ಬೆನ್ಸ್ ಕೂಡ ನಮ್ಮ ಪ್ರಿನ್ಸಿಪಲ್ ನನಗೆ ಮಾಡಿಲ್ಲ. For that I must congratulate the principal of this college for organizing that program in such a meticulous way. So as program is concerned, as I mentioned, you know, in addition to, just I would like to mention a kind of statement made by Jim Collins, one of the prominent personality, writing some books on personality development. He writes, "Good is enemy of great." So it means we are not supposed to satisfy with whatever the degree we obtained by the university. Mere graduation, that is not enough for us to survive in the society. We are in a changing society, we are in a dynamic society. So that changing circumstances, changing situations requires us to adapt changing conditions according to, you know, changes of the society. For that, mere degree, like law degree, LLB degree, so that is not enough. So in addition to that, certain soft skills, certain communication skills, certain professional skills that is required for, you know, for the students. So university intended to impart, intended to strengthen students through these kind of career advancements, program. So that's what we have organized this program. Anyway, just by citing a kind of ಒಂದು ಸಣ್ಣ ಸ್ಟೋರಿಯಲ್ಲಿ ನಾನು I will be winding up my speech. Smartness ಅನ್ನೋದು, it is not mere hard work, it is not mere ಡಿಗ್ರಿ. ಅಕ್ಬರ್ ಮತ್ತೆ ಬೀರ್ಬಲ್ ಸ್ಟೋರಿಗಳು ನೀವು ಸಾಕಷ್ಟು ಕೇಳಿರ್ತೀರಾ. ಅದ್ರದ್ದು ಒಂದು 2 ನಿಮಿಷದ ಸ್ಟೋರಿಯಲ್ಲಿ ನಾನು ಮುಗಿಸ್ತೇನೆ. ಸ್ಮಾರ್ಟ್ನೆಸ್ ಅನ್ನೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್, ಮತ್ತೆ ಈ ತರದ ಪ್ರೋಗ್ರಾಮ್ಗಳು ಯಾವ ಮಟ್ಟಿಗೆ ಆ ಸ್ಮಾರ್ಟ್ನೆಸ್ ಅನ್ನೋದನ್ನ ಉನ್ನತ ಮಟ್ಟಿಗೆ ಕೊಂಡೊಯ್ಯ ಅಂತದ್ದು ಅಂತೇಳಿ. ಬೀರ್ಬಲ್ ಅಕ್ಬರ್ ತಮ್ಮೆಲ್ರಿಗೂ ಗೊತ್ತಿರೋ ಅಂತದ್ದೇ.
ಸರಿ ಅಕ್ಬರ್ ಬೀರ್ಬಲ್ನ ಕರೆದು ಹೇಳ್ತಾನೆ, ಈ ಒಂದು ರಾಜಧಾನಿನಲ್ಲಿ ಎಷ್ಟು ಕಾಗೆಗಳಿದೆ ಅಂತೇಳಿ ನೀನು ಹೇಳಂತದಕ್ಕೆ ಸಾಧ್ಯನಾ ಅಂತೇಳಿ. ಸೊ ಎಲ್ರಿಗೂ ಅದು ಅಸಾಧ್ಯವಾದಂತದ್ದು ಅಂತೇಳಿ ಸಾಕಷ್ಟು ಜನ ಹೇಳಂತದ್ದು. ಆದ್ರೆ ಬೀರ್ಬಲ್ ಮುಂದೆ ಬಂದು ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಸೊ ಹೇಳಿ ಒಂದು ಫಿಗರ್ ಕೊಡ್ತಾನೆ ನಾವು, 27,000 ಸಮಥಿಂಗ್ ಇದೆ ಅದು, ನಾನು ಐ ಆಮ್ ನಾಟ್ ಶೋರ್ ಅಬೌಟ್ ದಟ್ ನಂಬರ್. ಸೊ 27,000 ಕಾಗೆಗಳು ಅಂತ ಹೇಳಿ ಹೇಳ್ತಾನೆ. ಹೆಂಗ್ ಹೇಳ್ತೀಯ ಅದನ್ನ ನೀನು? ಹೌ ಕ್ಯಾನ್ ಯು ಸೇ ದಟ್ ಇಟ್ ಇಸ್ 20,000 ಎಕ್ಸಾಕ್ಟ್ ಫಿಗರ್ ಹೆಂಗ್ ಕೊಡ್ತೀಯ ನೀನು? ಅದು ಅದಕ್ಕೆ ಅವನು ತುಂಬಾ ಸ್ಮಾರ್ಟ್ ಆಗಿ ಉತ್ತರ ಏನ್ ಕೊಡ್ತಾನೆ ಅಂತ ಹೇಳಿ ಹೇಳಿದ್ರೆ, ನಂಬರ್ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿ ಹೇಳಿದ್ರೆ ಹೊರಗಡೆ ರಿಲೇಟಿವ್ಸ್ ಅಲ್ಲಿ ಬಂದಿದ್ದಾರೆ, ನಂಬರ್ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿ ಹೇಳಿದ್ರೆ ಕೆಲವರು ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ಸೊ ದಟ್ ಈಸ್ ದ ವೇ ಐ ವಿಲ್ ಬಿ ಅಸೆಸಿಂಗ್ ದಟ್ ನಂಬರ್ ಅಂತ ಹೇಳಿ ಹೇಳ್ತಾರೆ. ಸೊ ದಟ್ ಈಸ್ ದಿ ವೇ, ದಟ್ ಈಸ್ ದಿ ಸ್ಮಾರ್ಟ್ ವೇ that Birbal answered that Akbar question. So our career advancement scheme, so that intend to strengthen a kind of makeup for you people. It is not mere degree. So our resource persons will be dealing with various such kind of topics, and I hope that so you people will be getting much benefit out of it. And we request all of you to listen to resource persons, ask the resource persons if any doubt or if any clarifications required for that particular topic. So accordingly contribute for the cause of the university. So with this, I once again thank the organizer for this opportunity. I thank you all for your attention. Thank you. Sir has discussed about the program coordination, program introduction, and he has also said a story about Akbar and Birbal. So nicely said, sir. Thank you for your introduction speech. Now, lately, it's our honor, our former principal of RVBF Law College, Shri Surikant Rao sir, has joined us to the workshop. I request Dr. R.V. Gowda sir to felicitate Shri Surikant Rao sir. Please give them a big round of applause. Thank you, sir. Now, may I have the privilege to request Shri J.S. Patil, sir, former Vice Chancellor, Karnataka State University, Hubballi, and former Vice Chancellor, National Law University, Guwahati, the inaugurator of today's workshop, to share his views with this session. Good morning to all of you. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್ ಈ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀ ಬಸವರಾಜ ಜಾವಶೆಟ್ಟಿ ಅವರೇ, ಇನ್ನೊಬ್ಬ ಅಗದಿ ಕ್ಲೋಸ್ ಫ್ರೆಂಡ್ ಶೆಟ್ಟರ್ ಸಾಹೇಬ್ರೆ, ಸತೀಶ್ ಅವರೇ, ನಮ್ಮ ರೆವಲ್ಯೂಷನರಿ ಶಿಷ್ಯ ಕ್ರಾಂತಿಕಾರಿ ಐನೇರು ವೆಂಗಿಮಠ ಅವರೇ, ಮತ್ತೆ ಸತೀಶ್ ಪಾಟೀಲ್ ಅವರೇ, ನಮ್ಮ ರಂಗಸ್ವಾಮಿ ಅವರೇ, ಬಹಳ ಒಳ್ಳೆ ಮೇಷ್ಟ್ರು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ. ನಮ್ಮ ಪ್ರಿನ್ಸಿಪಾಲ್ ಕೇಳ್ತಾರೆ, ನಮ್ಮ ಸ್ಟೂಡೆಂಟ್ ಮಜಾ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ನಮ್ಮ ಸ್ಟೂಡೆಂಟ್ಸ್ ಅದಾರ, ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. So esteemed partner principal Surikant Rao ji, Madam Shakuntala Patil, who is my backbone since 1991, I am still alive because of the grace of my dear wife, Madam Shakuntala Patil, and all the honorable teachers of this esteemed institution and coming from other institutions, and all my dear students, very smart ones from different colleges of this area. It's just a fact. ಯಾಕಂದ್ರೆ ಅವ್ರು ಧರ್ಮಕ್ಕೆ ಯಾರಿಗಿನ ಮಾತಿದ್ರು ಕ್ಷಮ ಮಾಡಿಬಿಟ್ರೆ, ಯಾಕಂದ್ರೆ ನಾನು ಭಾಷಣ ಮಾಡೋದು ಭಾಳ ಇಂಪಾರ್ಟೆಂಟ್, ಅಡ್ರೆಸ್ ಮಾಡಿ ಎಲ್ಲ ಹೆಸರು ಹೇಳ್ಬೇಕಂತೇನಿಲ್ಲ. It's okay if I have not addressed to some of you, it's fine. But I am really deeply privileged. Bidar is not my new place. These are all my good friends. I was a very hard task master
That is how I used to discipline colleges. Suryakant Rao was my esteemed colleague. He was principal of this college. They were in a degree college and I used to bust the management to give an independent building for this college. And today they have an independent. I used to come every year for inspection. You remember, sir? I used to come. Vidam sir was there and then Chandu Sappa was there. I used to come and then I used to come for lots of programs when I was Dean of the Law Faculty at a very young age in Gulbarga University. If you want to make a career, young people, take the experience from older people like us. I am 71 years old, still going very strong. That you should try to snatch things and get things. ಕಸಗೋಬೇಕು, ಯಾರು ಕೊಡಂಗಿಲ್ಲ. ನೀವು ಕರಿಯರ್ ಮಾಡ್ಕೋತಿ ಅಂತ ಬೇಕಾದಷ್ಟು ಇವರೆಲ್ಲರೂ ಏನು ಭಾಷಣ ಮಾಡಿದ್ರು ಮಾಡ್ತೀವಿ, ನಾವು ಭಾಷಣ ಮಾಡ್ತೀವಿ, ನಡೆದ್ಬಿಡ್ತೀವಿ. ಬಟ್ ಹೌ ಯು ವಿಲ್ ಮೇಕ್ ಯುವರ್ ಕರಿಯರ್ ಈಸ್ ಡಿಪೆಂಡೆಂಟ್ ಅಪಾನ್ ಹೌ ಯು ಆರ್ ಏಬಲ್ ಟು ಸ್ನ್ಯಾಚ್ ಜಾಬ್ಸ್ ಫ್ರಾಮ್. ಇದಂಗಂತಂದ್ರೆ ಹುಲಿ ಬಾಯಾಗಲಿಂದ ತಕ್ಕೊಂಡಾಗ ಈಗಿನ ಕಾಲದಾಗ ಕೆಲಸ ತಗೋಬೇಕಂದ್ರೆ ಕೈಯೇ ಕಟ್ಟಾಗಿ ಹೋಗ್ಬೋದು, ನಿಮ್ ಜೀವನ ಹಂಗಿರ್ತದೆ. ಏನಪ್ಪ, ನಮ್ಮ ಕಾಲದಾಗ ನಮ್ಗೆ ಕರೆದು ನೌಕರಿ ಕೊಡ್ತಿದ್ವಿ. ನಾನು LLM ಸ್ವಲ್ಪ ಚಲೋ ನಂಬರ್ ತಗೊಂಡು ಪಾಸ್ ಆದ್ವಿ. LLB ಬಹಳ ಕಮ್ಮಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದೆ. 3rd ಕ್ಲಾಸ್ನಾಗ ಪಾಸ್ ಆಗಿದೆ, ಗಾಂಧಿ ಕ್ಲಾಸ್ನಾಗ ಪಾಸ್ ಆಗಿದೆ. ನಾವು ಗೊತ್ತಿರ್ಬೇಕು, ಯಾಕಂದ್ರೆ ನಿಮ್ಮಲ್ಲಿ ಬಹಳ ಮಂದಿ 3rd ಕ್ಲಾಸ್ನಾಗ ಪಾಸ್ ಆಗಿದೆ. ಅಂಜಿಕೆ ಮಾಡೋದು ಕೇಳಕ್ಕೆ 3rd ಕ್ಲಾಸ್ನಾಗ ಪಾಸ್ ಆದ್ರೆ ಬಹಳ ಮೇಲೆ ಹೋಗ್ತಾರೆ, 1st ಕ್ಲಾಸ್ನಾಗ ಪಾಸ್ ಆದ್ರೆ ಕೆಳಗೆ ಬಿಡ್ತಾರೆ. ನನ್ನ ಇವಾಗ ಅದಾದ್ಮೇಲೆ ಸ್ವಲ್ಪ ಚಲೋ ಓದಕ್ಕೆ ಶುರು ಮಾಡಿದೆ. ಮೈಸೂರಿಗೆ ಹೋಗಿ LLM ಜಾಸ್ತಿ ನಂಬರ್ ತಗೊಂಡೆ. 1st ಕ್ಲಾಸ್ನಾಗ ಪಾಸ್ ಆದೆ. 1st ಕ್ಲಾಸ್ನಾಗ ಪಾಸ್ ಇದ್ದೆ. ಎಲ್ಲ ನಮ್ಮ ಟೀಚರ್ಸ್ ಎಲ್ಲರಿಗೆ ಮಾಡಿಸ್ದೆ, ಅಂದಿಸ್ಬಿಟ್ಟೆ. ಪ್ರಶ್ನೆ ಕೇಳ. ಐ ಯೂಸ್ ಟು ಆಸ್ಕ್ ಕ್ವೆಶ್ಚನ್ಸ್ ಫಾರ್ ವಿಚ್ ಅವರ್ ಟೀಚರ್ಸ್ ಯೂಸ್ ಟು ಟ್ರೆಂಬಲ್ ಡೌನ್. And there was one teacher, mega personality, 6.5 footer, Srinivas Murthy, in the University of Mysore. ಅವರು ಮೆತ್ತಗೆ ಬಂದು ನನಗೆ ಒಂದು ಕಿಂಗ್ ಸೈಜ್ ಗೋಲ್ಡ್ ಫ್ಲೇಕ್ ಸಿಗರೇಟ್ ಸಿಕ್ತು. ಒಂದು ಸಿಗರೇಟ್ ಕೊಡೋರು ನನಗೆ. ಈಗ ಸೇದಂಗಿಲ್ಲ ಮೇಡಮ್. ಯಾಕೆ ಕೊಡ್ತಿದ್ದಾಗ ಪ್ರಶ್ನೆ. ಹೊಡಿತೀರಾ, ವಿಡಿಯೋ ಹೊಡಿತೀರಾ? ಆ ಕಡೆ ಪ್ರೊಫೆಸರ್ ಬಂದ್ರೆ ಈಗ ಹೋಗಿ ಅವ್ರಿಗೆ ಕೊಡ್ತಾರೆ. ಅದು ಮೂಲೆ ಕರ್ಕೊಂಡು ಸಿಗರೇಟ್ ಅಂದ್ರೇನು ಸ್ವಲ್ಪ ಕ್ವಶನ್ಗಳು ಕಮ್ಮಿ ಕೇಳೇನು ನಮ್ಮ ಮೇಸ್ಟ್ ಅಂತ ಹಿಂಗೆ ಸಿಗರೇಟ್ ಅಂತ ತಗೊಂಡು ಮನುಷ್ಯ ರೊಕ್ಕ ಯಾರ ತಗೊಂಡಿಲ್ಲ. ಅಂದ್ರೆ ವೆನ್ ಯು ಆರ್ ಸ್ಟೂಡೆಂಟ್ಸ್, ಇಫ್ ಯು ರಿಯಲಿ ವಾಂಟ್ ಎ ಗುಡ್ ಕೆರಿಯರ್, ಯು ಶುಡ್ ಬಿಲ್ಡ್ ಯುವರ್ ನಾಲೆಡ್ಜ್ ಫೋರ್ಟೆ in such a way you should not fear about your teachers. If you have any doubt, stand up and then, sir, excuse me, I have a doubt. Ask the question. Fearless. If you ask questions fearlessly, you have won half the race. Because you are able to overawe your teacher. When you are overawe your teacher, you are able to win the race because you have developed that courage, conviction, ability, strength and power. If that is there, wherever you go, you will win the race. ಇವತ್ತು ನಾಳೆ ಇಂಟರ್ವ್ಯೂ ಅಂದ್ರೆ ಗದ ನಡಗ ಬಂದಿ ಇಂಟರ್ವ್ಯೂ ಹೋಗ್ಬೇಕಂದ್ರೆ ಬೆವರ್ತಿರ್ತಾವ ಹಂಗೆ ಹುಡುಗರು. ಇಂಥ ಪರಿಸ್ಥಿತಿ. ನಾನು ಅವ್ರಿಗೆ ಅದಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಇಂಥವೆಲ್ಲ ಇವತ್ತು ಪ್ರೊಫೆಸರ್ ಆರ್ಗನೈಸ್ ಮಾಡ್ತಾರಲ್ಲ ಯೂನಿವರ್ಸಿಟಿ ಅಂತಲ್ಲಿ ಅವರಂತೂ ಕರೆಯಂಗಿಲ್ಲ. ಅವರೇ ಹೇಳಿದ್ರಲ್ಲ, ಅದನ್ನು ಒಂದ್ಸತಿ ಒಂದೇ ಸೆಟ್ ಅದು ಈಶ್ವರ್ ಬಿಟ್ಟಿದ್ದಾರೆ. ಯಾವ್ದ ಕಾರ್ಯಕ್ರಮ ಮೇಡಮ್ ಅವ್ರು ಈಶ್ವರ್ ಮಾಡ್ತಾರೆ. ನನ್ನ ಕ್ಲಾಸ್ಮೇಟು ಅವನಿಗೆ ರೀಡರು ಪ್ರೊಫೆಸರ್ ಎಲ್ಲ ನಾವೇ ಮಾಡಿದ್ದೀವಿ. ನಾನು ನೋಡ್ರಿ ಹೇಗಿರ್ಬೋದು ನಮ್ಮ ಕಲೀಗ್ಸಿಗೆ ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟ ಮನುಷ್ಯ ನಾನು. ಆ ಲೆವೆಲ್ ಬೆಳೆದ್ಬಿಟ್ಟೆ ನಾನು. ಮೀಟಿಯಾರಿಕ್ ರೈಸ್ LLM ಮಾಡಿದ್ರೆ ನಮ್ಮಲ್ಲಿ ಬಂದು ನಿಮ್ಮ ರಾಜ್ಯಪ್ಪ ನಾನು ಕರ್ಕೊಂಡು ಹೋಗ್ತೀನಿ. ನಾವು ಸಿಕ್ಕನ್ ರಾಜ ನಮ್ಮಲ್ಲಿ ಇರಲಿಲ್ಲ. 2-3 ಯೂನಿವರ್ಸಿಟಿಗಳಾಗಿ ನನಗೆ ನೌಕರಿ ಸಿಕ್ಕಿರಿ. ಕಡೆಗೆ ನಾನು ನಂಜುಂಡಪ್ಪ ವೈಸ್ ಚಾನ್ಸಲರ್, DM ನಂಜುಂಡಪ್ಪ ವಾಸ್ ಅ ಗ್ರೇಟ್ ಎಕಾನಮಿಸ್ಟ್ ಅಂಡ್ ಎ ವೆರಿ ಡಿಸಿಪ್ಲಿನ್ಡ್. 370 ಅವರೆಲ್ಲ ಇದ್ರು. 371 ಕಾಂಟ್ರಿಬ್ಯೂಷನ್ ಅವ್ರು ಮಾಡಿದ್ರು, 370 ನಾನು ಮಾಡಿ.
ನರೇಂದ್ರ ಮೋದಿ ಇದ್ರೊಳಗೆ. ಅಂದ್ರೆ ಹೆಂಗ್ ಓದಬೇಕಂದ್ರೆ ಕರೆದು ಕೊಡಬೇಕು ನೌಕರಿ. ಅವ್ರು ಹೇಳ್ತಾನಲ್ಲ ಬಸವಣ್ಣ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದೇ ಇರುವವನ ಮೆಚ್ಚನ ಕೂಡಲ ಸಂಗಮ ದೇವ. ಹೆಂಗಿರ್ಬೇಕಂದ್ರೆ ನಮ್ಮ ನಡೆ ನಮ್ಮ ನುಡಿ ಎರಡರಲ್ಲಿ ಒಂದು ಸಾಮರಸ್ಯ ಇರ್ಬೇಕು. ಹಂಗಿರೋರು ಬಹಳ ಮಂದಿ ದುಶ್ಮನಿ ಕಟ್ಕೋತಾರ. ನನ್ನಂಗ ಹೇಳಿದ್ರಲ್ಲ ನಮ್ಮ ನಂಗೆ ಸಾಲ 13 ವರ್ಷದಿಂದ JS ಪಾಟೀಲ್ ಸಾಹೇಬ್ ನಮ್ಮ ಯೂನಿವರ್ಸಿಟಿ ಕರೆದೇನು. ಅವರಷ್ಟೇ ಅಲ್ಲ, ನಾನು ಯಾರು ಕರೆಯಂಗೇ ಇಲ್ಲ, ನನಗೆ ಫರಕ್ ಬೀಳಂಗಿಲ್ಲ. ಯಾಕಂದ್ರೆ ಕೆಲಸ ಮಾಡೋದು ಹೆಂಗ ಮಾಡಿ ಅಂತಂದ್ರೆ ಲಿಂಗ ಮೆಚ್ಚಿ ಅಹುದಹುದ್ ಅನ್ಬೇಕು, ಹಂಗ ಮಾಡಿ ಕೆಲಸ. HK ಪಾಟೀಲ್ ಇಲ್ಲಿ ಲಾ ಯೂನಿವರ್ಸಿಟಿ ಮಾಡೋದಂತ ನಮ್ಮ ತಮ್ಮ ಚಿದಾನಂದ ಪಾಟೀಲ್, ಅವನು ಅಲ್ಲೇ ಲಾ ಯೂನಿವರ್ಸಿಟಿಗೆ ಬಂದಿದ್ದ ಅಷ್ಟು ವರ್ಷ. ನಾನು ಸ್ವಲ್ಪ ಲಾ ಮಂದಿ ನಮ್ಮ ಫ್ಯಾಮಿಲಿ. ನಮ್ಮ ಅಣ್ಣ ಒಬ್ಬನೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದ. He died at the age of 50 in 2001. ಹೆಂಗೆ ಕೆಲಸ ಮಾಡ್ತೀನಂದ್ರೆ CS ಪಾಟೀಲ್, ಚನ್ನಬಸಪ್ಪ ಪಾಟೀಲ್ ಅವ್ನು ಮಾಡಿರೋ ರಿಸರ್ಚ್ ಆನ್ ಹಂಪಿ ಅಂಡ್ ಟೆಂಪಲ್ ಆರ್ಕಿಟೆಕ್ಚರ್ ಇನ್ ಇಂಡಿಯಾ ಅಂಡ್ ಅಬ್ರಾಡ್ ಇನ್ US, Bahrain, everywhere else made him to get awarded Royal British Fellowship lecture. Dr. Raja Ramana Astrophysics, Dr. CS Patil Temple Architecture of Vijayanagara Empire, Hampi. ಇವೆರಡು ಲೆಕ್ಚರ್ ಒಂದೇ ದಿವಸ ಇಟ್ಟಿದ್ದು ರಿಯಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್, ಪ್ರಿಸೈಡೆಡ್ ಓವರ್ ಬೈ ಕ್ವೀನ್ ಎಲಿಜಬೆತ್. ನಮ್ಮ ಅಣ್ಣನ ಇಂಗ್ಲಿಷ್ ಕಿಂಗ್ಸ್ ಇಂಗ್ಲಿಷ್, ರಾಯಲ್ ಇಂಗ್ಲಿಷ್, ಬ್ರಿಟಿಷ್ ರಾಯಲ್ ಅವರೆಲ್ಲ ಫಾಲೋವರ್ ಅಂಡ್ ಫಾಲೋವರ್ ನಮಗೆ ಕೊಟ್ಬಿಟ್ರು ಟ್ರೈನಿಂಗ್. ಸ್ಪೀಕಿಂಗ್ ಗುಡ್ ಇಂಗ್ಲಿಷ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಎಲ್ಡರ್ ಬ್ರದರ್ ಡಾಕ್ಟರ್ CS ಪಾಟೀಲ್. ಮಾಡರ್ನ್ ಇಂಗ್ಲಿಷ್ ಯೂಸೇಜ್ ಅಂತಕ್ಕಂಥ ಪುಸ್ತಕ ಕಿಂಗ್ಸ್ ಇಂಗ್ಲಿಷ್ ಅಂತಾರ ಅದಕ್ಕೆ ನಿಕ್ನೇಮ್. ಓದೋದ್ಮೇಲೆ ನಿಮ್ ಕರಿಯರ್ ಚಲೋ ಮಾಡ್ಕೋಬೇಕಾಗಿತ್ತಂದ್ರೆ ಯು ಶುಡ್ ಬಿ ಪ್ರೊಫಿಷಿಯಂಟ್ ಇನಫ್ ಇನ್ ಇಂಗ್ಲಿಷ್ ಬಿಕಾಸ್ ಯು ಆರ್ ಇನ್ ಇಂಡಿಯಾ, ನಾಟ್ ಇನ್ ಯುರೋಪ್. ಯುರೋಪ್ನಾಗ ಅವರು ಫ್ರೆಂಚು, ಡ್ಯಾನಿಷ್ ಅದು ಇದು ಅವರು ಅಲ್ಲಿ ಲ್ಯಾಂಗ್ವೇಜ್ಗಳು ಅದಾವ. ಎಕ್ಸೆಪ್ಟ್ ಇಂಗ್ಲೆಂಡ್, ಎವ್ರಿವೇರ್ ಎಲ್ಸ್. ಈಗ ಫ್ರಾನ್ಸ್ನೊಳಗೆ ಫ್ರೆಂಚ್ ಐತಿ, ಹಿಂಗಲ್ಲಿ ಅಲ್ಲಿ ಇಂಗ್ಲಿಷ್ ಬರೋದಿಲ್ಲ ಜನಗಳಿಗೆ. ನಾನು ಬೆಲ್ಜಿಯಂಗೆ ಹೋಗಿದ್ದೆ, ಹೆಂಗ್ ಕರೀತಾರೆ ನೋಡಿ, ಆದ್ರೆ ಅಲ್ಲೆಲ್ಲ ಯುರೋಪಿಯನ್ಸ್, ವೆಸ್ಟರ್ನರ್ಸ್ ನಮ್ಮನ್ನೆಲ್ಲ ಪೂರ ನೀಚ ತೊಳೆದು ಬಿಟ್ಟಾರ. ಅದರಲ್ಲಿಂದ ನಾವೆಲ್ಲ ಬರ್ಬೇಕು. ಬರೀ ಕರಿಯರ್ ಅಲ್ಲ, ಕರಿಯರ್ ಹೆಂಗಿರ್ಬೇಕಂತಂದ್ರೆ ಅವ್ರನ್ನ ತುಳಿಯೋ ಕೆಲಸ ಮಾಡ್ಬೇಕು. ಅವರೆಲ್ಲ ರೀಥಿಂಕಿಂಗ್ ರಿಲಿಜನ್ ಇನ್ ಇಂಡಿಯಾ, ವೆಸ್ಟರ್ನ್ ರೆಪ್ರೆಸೆಂಟೇಷನ್ಸ್ ಅಂಡ್ ಇಂಡಿಯನ್ ರೆಸ್ಪಾನ್ಸಸ್ ಅಂತ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ವ್ಯಾಲಿಟರಿ ಅಡ್ರೆಸ್ ಕೊಡಕ್ ನಾನು ಕರೆದಿಲ್ಲ. ಎಲ್ಲಾ ದೇಶದಿಂದ ಜನ ಬಂದಿದ್ರು. ಎಲ್ಲ ಲೆಕ್ಚರ್ಗಳು ಕೇಳ್ಕೊಂಡೆ ನಾನು ಲಾಸ್ಟ್ ವ್ಯಾಲಿಟರಿ ಬಂದು ಅಡ್ರೆಸ್ ಎಷ್ಟು ಸಿಟ್ಟು ಬಂದಿತ್ತು ನಾನು. ಅಂದ್ರೆ ನಮ್ಗೆಲ್ಲ ಟ್ರೆಡಿಷನ್ಸ್ ಇವೆಲ್ಲ ಇದ್ದಿದ್ದು ನಮ್ ಬಹಳ ಬ್ಯಾಡ್ ರಿಲಿಜನ್, ಅವ್ರದಷ್ಟೇ ಸುಪೀರಿಯರ್ ರಿಲಿಜನ್ ಅಂತ ಹೇಳ್ಕೊತೇ ಬಂದ್ರೆ ಎಲ್ಲ. ಯಾಕಂದ್ರೆ ಸೆಮೆಟಿಕ್ ರಿಲಿಜನ್ಸ್ ಸುಪೀರಿಯರ್, ಇವೆಲ್ಲ ಇನ್ಫೀರಿಯರ್ ಅಂತ. ನಾನಂದ್ರೆ ಡೆಮಾಕ್ರಸಿ ಇರೋದೇ ಇಂಡಿಯಾದೊಳಗೆ. ಯಾರ ಧರ್ಮ ಯಾರು ಹೇಳ್ಬೇಕಾದ್ರೆ ಒಂದ್ ಸಣ್ಣ ಕಲ್ಲಿಟ್ರೆ ಅದಕ್ಕೊಂದಿಷ್ಟು ಎಣ್ಣೆ ಕುಂಕುಮ ಅರ್ಶಿಣ ಹಾಕ್ಬಿಟ್ರೆ ನಮ್ಗೆ ದೇವ್ರುಗಳನ್ನ ಮಾಡೋದು ನಮ್ಮ ಧರ್ಮ. ನಮ್ದು ಇಂಡಿಯಾ ದೇಶಗಳು ಬಹಳ ಸುಲಭ. ಯಾರು ಬೇಕಾದ್ರೆ ಏನು ದೇವ್ರು ಬೇಕಾದ್ರೆ ಮಾಡ್ಕೊಬೋದು. ದುರ್ಗಮ್ಮ, ಸಂಕಲಮ್ಮ, ದೇವಮ್ಮ, ತಾಯಮ್ಮ, ಹನುಮಂತ, ವೀರಪ್ಪ, ಮೈಲಾರಲಿಂಗ, ಇವು ನಿಮ್ಗೆ ಶಿವ ಅವೆರಡು. ಉದ್ದಣ್ಣ ಅನ್ನೋದು ಹರಿ, ಯಾರು ಕೃಷ್ಣ, ಲಾರ್ಡ್ ಕೃಷ್ಣ. ಈ ಕಾಶ್ಮೀರದ ಶಿವ. ವೈಷ್ಣವರು ಒಂದ್ ಕಡೆಗೆ, ಶೈವರು ಇನ್ನೊಂದ್ ಕಡೆಗೆ. ಅವಲ್ಲ ಇವು ಬೇರೆ ಬೇರೆ ಬೇರೆ. ಒಂದು ವಿಭಕ್ತಿ, ಎರಡು ವಿಭಕ್ತಿ, ಮೂರು ವಿಭಕ್ತಿ, ಒಂದು ನಾಮ, ಎರಡು ನಾಮ, ಮೂರು ನಾಮ. ಏನ್ ವೆರೈಟಿ. ಕಾಸ್ಟ್ಯೂಮ್ಸ್ ನೋಡಂಗಿರ್ತಾವ. ನಮ್ಮ ಹಣಿ ಮೇಲೇನೆ ಇಷ್ಟು ಕಾಸ್ಟ್ಯೂಮ್ಸ್, ಇನ್ನು ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹೇಳಬಾರ್ದು. ನಮಗೆ countless plurality. India is very well known for pluralistic culture. 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 India is very well known for pluralistic culture.
It is not a monolithic culture like Europe or Gulf. Mark my words. We are the only society in the whole of the world where people can live absolutely freely religiously. There is no such freedom of religion elsewhere in your places. ಹೆಂಗ್ ಹೊಡೆದೇನ್ರಿ ಇದ್ರೊಳಗೆ ಯಾವ್ದು ಗೆಂಟ್ ಯೂನಿವರ್ಸಿಟಿ ಬೆಲ್ಜಿಯಂ ಬ್ರಯಾನ್ ಪೆನಿಂಗ್ಟನ್ ಅಂತ ಬಂದಿದ್ದ ಗ್ರೇಟ್ ಫಿಲಾಸಫರ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. I take them straight by my presentation. ಅಂದ್ರೆ ನೋಡಿದರೆ ಸ್ಫಟಿಕದ ಶಲ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಾಗ್ತದೆ. ಹೆಂಗೆ ಮಾತಾಡ್ಬೇಕಂದ್ರೆ ನಡೆಸಿ ಬಿಡಬೇಕು ನಾವು ಎನ್ಕೌಂಟರ್ ಮಾಡೋರು. ದಟ್ ಇಸ್ ಹೌ ವಿ ಹ್ಯಾವ್ ಟು ವಿನ್ ದ ರೇಸ್. ಕೆರಿಯರ್ ವಿಲ್ ಕಮ್ ಆಫ್ಟರ್ ಯು. ಇವ್ರು ಹೇಳಿದ್ರಲ್ಲ ಲಾ ಯೂನಿವರ್ಸಿಟಿ ನನ್ನ ಮನೆಯಿಂದ ಜ್ಞಾನ ಪರಿಚಯ ಮಾಡಿದ್ದಕ್ಕೆ ಇವರು ಮಾಡೀನಿ. ಹೆಂಗ್ ಮಾಡಿ HK ಪಾಟೀಲ್ ಇದ್ದ ಅವ್ರೆಲ್ಲ ಕಲ್ತು ಮಾಡೋಣ ಅಂದ್ರೆ ಓಕೆ ಅಂತ ಅಂದ್ಬಿಟ್ಟೆ. ಬಸವರಾಜ ಹೊರಟ್ಟಿ ಲಾ ಮಿನಿಸ್ಟರ್ ಅಲ್ಲೆಲ್ಲ ಸರ್ಕಾರ ದುಬುದುಬುಳು ಕುಡಿಕೆ ಬಿಡ್ತಿದ್ವು ಅವಾಗ ಆ ಟೈಮ್ನಾಗ ಮಜಾ. ಇವತ್ತಿದ್ದಾವ್ ನಾಳೆ ಇರ್ತಿದ್ದಿಲ್ಲ. ಅಲ್ಲಿ ವರ್ಕ್ಶಾಪ್ ಮಾಡ್ಕೊತ ಕುಂತೀನಿ. HK ಪಾಟೀಲ್ ನನ್ನ ಜೊತೆಗೆ ಅದಾರ ಬಡಬಡಿ ಅದು ನೋಡ್ರೆ ಬರ್ತೀನಿ. ಯಾಕೆ ಅವ್ನು ಪಕ್ಕ ಇರ್ತೇವೆ ಇಲ್ರಿ ಧರ್ಮಸಿಂಗ್ ಗವರ್ಮೆಂಟ್ ಗೆತ್ತು. ಒಂದು ನಮ್ಮ ಲಾ ಯೂನಿವರ್ಸಿಟಿ ಏನಪ್ಪ ಕಟ್ಟಿ ಅಂದೆ ನಾವು ಮತ್ತೆ ಅದನ್ನೇ ಮಾಡ್ಕೊತ ಕೂತಿವಿ ವರ್ಕ್ಶಾಪ್ ಬೆಂಗಳೂರಾಗಿ. ಹೌ ಟು ಬಿಲ್ಡ್ ಲಾ ಯೂನಿವರ್ಸಿಟಿ ಇನ್ ಕರ್ನಾಟಕ ಸ್ಟೇಟ್ ವಾಸ್ ದಿ ಸೆಂಟ್ರಲ್ ಥೀಮ್ ಆಫ್ ದಿ ಪ್ರೋಗ್ರಾಮ್. ಯಾರು ಜಡ್ಜ್ಗಳು ಬಂದಾವ, ಗೋಪಾಲ್ ಗೌಡ ಬಂದಾರ, ಯಾರು ಬಂದಾರ, ಭಾಳ ಮಂದಿ ರಾಮ ಎಲ್ಲಾರು ಬಂದಾರ. ದೊಡ್ಡ ದೊಡ್ಡ ಮಂದಿ ಪ್ರೊಫೆಸರ್ಗಳು, ಡೀನ್ಗಳು, ಈಶ್ವರ ಭಟ್ರು, ಐತಾಳ್, ರಾಜಶೇಖರ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್. ರಾಜಶೇಖರ್ ನಮ್ಮ ಸ್ಟೂಡೆಂಟ್ ಇಲ್ಲ, ರಾಜಶೇಖರ್ ಅವ್ರು ರಾಜಶೇಖರ್ ದೊಡ್ಡವರು ಎಲ್ಲ ಪೊಲಿಟಿಷಿಯನ್ಸ್ ಅಷ್ಟ ಹೇಳ್ತೀನಿ. ಸೊ ಇವರೆಲ್ಲ ವಿ ಆಲ್ ವರ್ಕಿಂಗ್ ಟುಗೆದರ್ ಟು ಫೈಂಡ್ ಔಟ್ a roadmap for Karnataka State Law University, and then the government come on. It helped. But then I said governments will come, governments will go, but we will keep working on cases. I went on working. ಕುಮಾರಸ್ವಾಮಿ ಆದ ಚೀಫ್ ಮಿನಿಸ್ಟರ್. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದ ಗದ್ದಲಾನ ಗದ್ದಲ. ಅವ್ರ ಗ್ಯಾಂಗಿನ ಎರಡು ಗ್ಯಾಂಗ್ ಆಗಿತ್ತು. ದೇವೇಗೌಡ ಒಂದು ಗುಂಪು ಬ್ಯಾನ್, MP ಪ್ರಕಾಶ್ ಸೆಕೆಂಡ್ ಒಂದು ಗುಂಪು ಬ್ಯಾನ್. ಅವೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಮತ್ತೆ MP ಪ್ರಕಾಶ್ ಮಾಡಿದ್ರು ಲಾ ಆ್ಯಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. MP ಪ್ರಕಾಶ್ ನಮ್ಮ ಅಣ್ಣನ ಭಾಳ ದೋಸ್ತರು, ಗಂಗೋಸಪ್ಪ ಪಾಟೀಲ್. ನಾನು ಹೋಗಿ ಭೇಟಿ ಹಿಂಗೈತೆ, ಬರ್ರಿ ನೋಡ್ರಿ ಮಾಡೋಣ. ಅವರು ನಾವು ಐನೇರು ಭಾಳ ಚಲೋ ಇತ್ತ MP ಪ್ರಕಾಶ್ ಕೂತ್ಕೊಂಡು ನನಗೆ ಭಾಳ ಹೆಲ್ಪ್ ಮಾಡಿದ್ರು. ಬಿತ್ತು ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ಬಿತ್ತು. ಏನ್ ಮಾಡೋದು ಅಲ್ಲ, ಇನ್ನೂ ಇದ್ದಿದ್ದಿಲ್ಲ. MP ಪ್ರಕಾಶ್ ಬಂದು ಬಸವರಾಜ ಹೊರಟ್ಟಿ ಬಂದು ಲಾ ಮಿನಿಸ್ಟರ್. ಅವ ಏನ್ ಮಾಡ್ದ, ಗೌಡ್ರೆ ಏನ್ರಿ ನೀವು ಕಡಕ್ ಅಂತ ಹೋಗಿ ಕಬ್ಜೆ ಮಾಡ್ಕೇಳ್ರಿ PWD ಗೆಸ್ಟ್ ಹೌಸ್. ನೀವು ಇರ್ತೀರಲ್ಲಿ ಅದನ್ನು ಕಬ್ಜೆ ಮಾಡ್ಕೊಂಡ್ರಿ. ಏನಿಲ್ಲ ಅಲ್ಲೆಲ್ಲ ಅವ್ರು PWD ನಡ್ರೆಲ್ಲ ಹೊರಗೆ ಅಂತ ಬಡಿಕೆ ನೋಡಿಲ್ಲ ಅಂತಂದು ಓಸ್ ಹೊರಗೆ ಈಗ ಮುರಿದೆ. ನಾ ಬೀಗ ಹೊಡೆದ್ರೆ ಗುಲ್ಬರ್ಗ ಬೀಗ ಹೊಡೆದೆ ಆ ಕಡೆ ನಮ್ಗೆ ರೂಮೇ ಕೊಡಾಕ್ತಾ ಅಡವಿ ರಾವ್ ಅಂತಿದ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಡವಿ ರಾವ್ ರೂಮ್ ಕೊಡ್ರಿ ಅಂತಂದು ಚತುರಾಜ ವೈಷ್ಣವ್ ನೀವು ಇದ್ದ ನೀಲ್ಸ್ ದಯ ಅಂತಿದ್ದ ಡೆಪ್ಯೂಟಿ ಮಿನಿಸ್ಟರ್. ಸರ್ ನೀವು ಆರಾಮಾಗಿ ಲೋನ ಕೆಲಸ ಮಾಡೋ ಆರಾಮಿದ್ರೆ ಆರಾಮಿ ಅಂತ ಮನುಷ್ಯ. ನಾನಂತ ನಂಗೆ ಕೆಲಸ ಮಾಡಕ್ಕೆ ಅವ್ರ ರೂಮ್ ಇಲ್ಲ ಏನಿಲ್ಲ ಅಂದ್ರೆ ಆಯ್ತಪ್ಪ ಅಂತೇಳಿ ಹಿಂಗೆ ನೋಡಿದಾಗ ಒಂದೆರಡು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ರೂಮ್ ಬೇಕಾಗ್ತೀವಿ, ನೀವು ಉಪಯೋಗಿಸ್ತೀರಿ ಇಲ್ಲ ಒಂದು ಕಲ್ತ ಎಣ್ಣೆ ಹೊಡೆದ್ರೆ ಒಳಗೆ ಅವರೇ ಸೋಷಿಯಾಲಜಿ ಒಂದು ಟೇಬಲ್ ಕುರ್ಚಿ ತಗೊಂಡು ಬೇಕಂತ ನಾನೇ ಬಂದ್ಕೊಂಡೋಗಿ ನನ್ನ ಜೊತೆ ಕುಲಕರ್ಣಿ SS ಮಾಡ್ಕೊಂತೀವಿ ಬರೋದು ಕಲೀಗ್ಸ್ ಹೊರ ಮನೇಲಿ ಇರ್ತೇವೆ ಬರೋದು ಕೇಳೋದು. ನಮ್ಮ ಆಫೀಸ್ ಚಾಲು ಹಿಂಗಾಗ ಲಾ ಡಿಪಾರ್ಟ್ಮೆಂಟ್ ಆ ಸ್ಟಾರ್ಟೆಡ್ ಇನ್ ಗುಲ್ಬರ್ಗ ಯೂನಿವರ್ಸಿಟಿ ಲೈಕ್ ದಿಸ್ ಸರ್. ಸೊ ಅನ್ಲೆಸ್ ಯು ಸ್ನ್ಯಾಚ್ ಥಿಂಗ್ಸ್ ವಿಲ್ ನಾಟ್ ಬಿ ಗಿವನ್ ಟು ಯು. 3 ತಿಂಗಳಾಗ್ಯದ ಕುಲಕರ್ಣಿ SS ಪಾಟೀಲ್ ಬಂದು ಅಷ್ಟೊತ್ತಿಗೆ ಸೂರ್ಯಕಾಂತ್ ಸುಮ್ಮನೆ ಹೇಳಕ್ಕಾಗ್ತಾವ ಮುಸ್ಕಿ ಬಜ್ಜಿ ತಿನ್ನೋದು ಚಾ ಕುಡಿಯೋದು ಹಿಂಗೆ ನಡೆದು ಮಸ್ತಾಗಿರ್ತಾರೆ. ಅವರು ಕಳ್ರಿ ಏನ್ ಬೇಕು
ಕೆಲಸ ಬೇಡ ಅಷ್ಟೇ, ನೌಕರಿ ಸಂಬಳ ಸಿಕ್ಕರೆ ಸಾಕು. ಆಮೇಲೆ ಸಿಕ್ಕಿರ್ತದೆ, ಏನು ಮಾಡ್ತಿರಲ್ಲ ನೀವು? ಇಲ್ರಿ ಏನು ಅವ್ರು ಕೊಟ್ಟಿಲ್ಲ ರೂಮ್, ಅದಕ್ಕೆ ನಾವು ಸ್ವಂತ ಅರೆ ಸಿಲೆಬಸ್ ಅದನ್ನು ಮಾಡ್ತೀನಿ, ತಯಾರಿ ಮಾಡಿಲ್ಲ. ಜೂನ್ನಿಂದ ಚಾಲು ಮಾಡೋದು ಸಾಧಿ. LLM is not a joke. You have to make syllabus, board of studies, approval, these, that, so many things, academic also. ಏನೂ ಇಲ್ಲ, ನಮಗೆ ರೂಮೇ ಕೊಟ್ಟಿದ್ರೆ ಏನು ಕೂತು ಬನ್ನಿ ಅಂತ. ಸರಿ, ನಾನು ರೂಮ್ ತಗೊಂತೀನಿ ಅಂತೇಳಿ ಹೋಗಿ ಒಂದು ರೂಮ್ನಾಗ ನಾನು ಕುಂದಿರ್ತಿದ್ದೆ, ಇನ್ನೊಂದು ರೂಮ್ನಾಗ ಅವ್ರಿಗೆ 1/2 ಚಾ ಇದ್ದಂಗೆ ಅವರು ಒಂದು ರೂಮ್ನಾಗ ಅವ್ರಿಗೆ ಕುಂತು ಚಾಲು ಮಾಡಿ. ಅಂದ್ರೆ ಅನ್ಲೆಸ್ ಯು snatch, things will not come to you. So this is though it may be sound illegal, because legal making open door, it may be illegal, but it is justified in the circumstances when you have a right to have an accommodation in an employment which you have got. So that is how we used to do, and then I started the law department in Gulbarga University. In the law university ಮಾಡಬೇಕಾದಾಗ ಅಲ್ಲಿ ಬಸವರಾಜ ಹೊರಟ್ಟಿ ಬಂದು ಅಲ್ಲಿ ಈಗ ಹೊಡೆದು ಕಬ್ಜಾ ಮಾಡಿಕೊಂಡೆ. PWD guest house, which has now become an admin building of Karnataka State Law University. ರಿಪೋರ್ಟ್ ಬರದೆ ಬೈದುಪಟ್ಟೆ ಬಸವರಾಜ ಹೊರಟ್ಟಿ ಫೋಟೋ ಇಟ್ಟಿದ್ರೆ ಫೋಟೋ ಇದ್ದಂಗೆ ಫೋಟೋ ಬಿಟ್ಟು ಬಡಿಸ್ಕೊಂಡು, ಯಾಕಂದ್ರೆ ಅವ್ರಿಗೆಲ್ಲ ಬೇಕಲ್ಲ ಬರೋದು. ಅವಾಗ ಆಗ್ರದ ಗೌಡ್ರೆ ಹಿಂಗ್ಯಾಕೆ ಬರೋದು ನೀವು ಇಷ್ಟೇ ದಿವಸದಾಗ? Karnataka State Law University, a report of 300 pages I wrote in just 21 days. That is how Karnataka State Law University's blueprint was made by me. And then the saga started. Again that government fell. I was still a special officer. Yediyurappa, BJP came. Yediyurappa became chief minister. Suresh Kumar was the law minister and all that. HK Patil became nervous. ಗೌಡ್ರೆ ಮತ್ತೆ ಏನು ಮಾಡೋದು, ಈಗ BJP ಬಂದು ಹುಟ್ಟಿದ್ರೆ ನಮ್ತಿದ್ದು ನಾವು ಹೆಂಗಾರ ಮಾಡ್ತಿದ್ವಿ ಅಂತ. ಏನು ಮಾಡೋಣ, ಬುದ್ಧಿ ಕಟ್ಕೊಂಡ್ರೆ ನಾನೇ ರಿಪೋರ್ಟ್ ಬರ್ಕೊಟ್ಟಿನಿ, ಮಾಡಾರ ಮಾಡ್ರಿ ಬಿಡಾರ ಹಂಗಂದ್ರೆ ಹೆಂಗ್ರೆ ಗೌಡ್ರೆ ಇಷ್ಟು ಶ್ರಮ ಪಟ್ಟಿನಿ. ವಿ ಹ್ಯಾವ್ ಟು ಡೂ ದಿ ಲಾ ಯೂನಿವರ್ಸಿಟಿ. ಹೌ ಡು ವಿ ಡೂ ಇಟ್? ನಿಮ್ಗೆ ಯಾರು BJP ಯಾಕಂದ್ರೆ ಕಾಂಗ್ರೆಸ್ BJP ಅವರೆಲ್ಲ ಪೊಲಿಟಿಕಲ್ ಏನಿರ್ತಾರೆ ರೈವಲ್ಸ್, ಅವ್ರಿಗೆ ಕನೆ ಆಗಿಲ್ಲ. ನಾವು ಹಂಗಲ್ಲ, ನಾವು ಜೋಕರ್ ಕಾರ್ಡ್ ಇದ್ದ ಎಲ್ಲ ಕಡೆಗೆ ಫಿಟ್ ಆಗ್ತೀವಿ. ಯಾಕಂದ್ರೆ ವಿಶೇಷ ಜೋಕರ್ ಕಾರ್ಡ್ ಕಲರಿಗೂ ಬರ್ತೈತಿ, ಟ್ರಿಪುಲೆಟಿಗೂ ಬರ್ತೈತಿ, ಸೀಕ್ವೆನ್ಸಿಗೂ ಬರ್ತೈತಿ. ಸೊ ಲೈಕ್ ದಟ್ ಐ ಸೆಡ್, ನಾನು ಮರ್ತೂರಾಗ ಬಹಳ ದೊಡ್ಡ ಕೆಲಸ ಮಾಡಿದ್ರಿ, ವಿಜ್ಞಾನೇಶ್ವರ ಅಂತಂದಿನಿ ಅಂತಂದೆ. ಐ ವಾಸ್ ದಿ ಮ್ಯಾನ್ ರೆಸ್ಪಾನ್ಸಿಬಲ್ ಫಾರ್ ರಿಸರ್ಚಿಂಗ್ ಅಂಡ್ ಐಡೆಂಟಿಫೈಂಗ್ that Vijnaneshwara's Mitakshara, Vijnaneshwar belonged to Kalburgi. Martur was the village which was given to him as a prize money. ಹಳ್ಳಿಗಳು ಹುಡುಗರಿಯಾಗಿ ಇವನಿಗೆ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯ, he gave that village to him to sit back and write law for his empire. It was a very big empire. And he wrote Mitakshara. Because he condensed entire Smritis, especially Yajnavalkya Smriti. Yajnavalkya belonged to Bihar. Vijnaneshwara belonged to Martur in Gulbarga, Kalburgi. Connectivity. So Rama Jois, Justice Rama Jois and myself, we were the architects of this Vijnaneshwara ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಟ್ ಮರ್ತೂರು. ಏನು ನನಗೆ ರಾಮಾಜೇಶ್ವರ ಗೊತ್ತು ನೋಡ್ರಿ, ಅವರು ನಾವು ದೋಸ್ತರು ಅಂತ ಹೇಳಿದೆ ನಾನು ಹಂಚಿಕೆ ಮಾಡಿ. ಮತ್ತು ಮುಗಿದೋಯ್ತಲ್ರಿ ನಿಮ್ಮ ಕೆಲಸನೇ ಆಯ್ತು. ಸುಮ್ಮನೆ ಬಡ ಹೋಗಿ ರಾಮಾಜೇಶ್ವರಿಗೆ ಒಂದು ಬುಕ್ಕೆ ಕೊಟ್ಟು ಬಂದ್ಬಿಟ್ರೆ ನಿಮ್ಮ ಕೆಲಸ ಆಗ್ತದೆ. ನನಗೇನು ಗೊತ್ತು, ಬುಕ್ಕೆ ಕೊಟ್ಟು ಬಂದ್ರೆ ಕೆಲಸ ಬಡ ಹೋಗಿ ಬುಕ್ಕೆ ಕೊಡ್ತೇವೆ. ರಾಮಾಜೇಶ್ವರ ಭಾರಿ ಶಾಣೆ. ಇಲ್ಲ ನಿಮ್ಮನ್ನೇ ಮಾಡೇನ್ರಿ ವೈಸ್ ಚಂದ್ರ ಅಂದ್ಬಿಟ್ಟ. ನೀವು ಇಷ್ಟು ಕೆಲಸ ಮಾಡಿರಿ, ನಾನೇನು ಮಾಡ್ಬೇಕು, ಏನು ಮಾಡೋದು ನನಗೇನು ಗೊತ್ತ್ರಿ. ವೈಸ್ ಚಾನ್ಸಲರ್ ಮಾಡಿದ್ರಿ, ಕೆಲಸ ಮಾಡ್ತೀನಿ ಅಂದ್ರೆ ಮನೆಗೆ ಗೊತ್ತಿ. ನಾನು ಗುಲ್ಬರ್ಗ ಪ್ರೊಫೆಸರ್ ನೌಕರಿ ಅದ ನೌಕರಿ ಮಾಡ್ತೀನಿ ಅಂತಂದು ಬಡ ಯಡಿಯೂರಪ್ಪ ಫೋನ್ ಮಾಡಿ, ಯಡಿಯೂರಪ್ಪ ನಮ್ಮ JS ಪಾಟೀಲ್ರನ್ನ HK ಪಾಟೀಲ್ ಅದೆಲ್ಲ ಸಂಬಂಧ ಇಲ್ಲ, ಅವ್ರಿಗೆ ಯಾವ ಪೊಲಿಟಿಕಲ್ ಇಲ್ಲ, ಅವ್ರನ್ನ ನೀವು ಮಾಡಿ. ಸುರೇಶ್ ಕುಮಾರ್ಗೆ ಸುರೇಶ್ ಅವ್ರಿಗೆ ಮಾಡಿ. ಹೀಗಾಗಿ ಯಡಿಯೂರಪ್ಪ ಸೈನ್ ಮಾಡಿದ್ಮೇಲೆ ನಾನು ಇಸ್ಕೊಂಡು ಬಂದು 1 ಪೈಸಾ ಲಂಚ ಕೊಡ್ತೀನಿ.
first Vice Chancellor of Karnataka State Law University was appointed without bribe. That is why he did not take any bribe while doing the administration. ನೀವು ತಗೊಂಡಿ ನೌಕರಿ ಅಂದ್ರೆ ಎಲ್ಲಾ ಕಡೆಗೆ ಮಂದಿನ ಇಟ್ಕೊಂಡಿರ್ಬೇಕು. ನಿಮಗೆ ನೌಕರಿ ಬೇಕಂದ್ರೆ ಎಲ್ಲಾ ಜೊತೆಗೆ ಮಂದಿನ ಇಟ್ಕೊಂಡಿರ್ಬೇಕಂದ್ರೆ ಹಂಗಿಂಗ್ ನಮ್ಮ ಹಳೆಯ ಮಾವ ಕಾಕ ಅಂತಲ್ಲ. ಕೆಲಸ ಜಬರ್ದಸ್ತ್ ಮಾಡಿ ಮಂದಿನ ಇಟ್ಕೊಂಡಿರ್ಬೇಕು. Justice Rama Joyce used to admire me. Mr. Patil Puttappa used to admire me. All stalwarts of Karnataka and India used to admire me because of my hard work. That is how I became the first Vice Chancellor of Karnataka State. And for the punchline road, Indian roots and global heights. Bharatiya Meru, Jagatika Meru. KSLU, Karnataka State Law University, a people's university, march towards nationalism. ಈ ರೀತಿ ಪಂಚಲೈನ್ ಯೂನಿವರ್ಸಿಟಿ ಒಂದು ರಿಪೋರ್ಟ್ ಬಂತು 21 ದಿವಸದೊಳಗೆ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದೆ. ಜಬರ್ದಸ್ತ್ ಯೂನಿವರ್ಸಿಟಿ ಮಾಡ್ಬೇಕಂತೇಳಿ ಇವೆಲ್ಲ ಗಾಂಧಿವಾದಿಗಳು ಓ ಶ್ರೀನಿವಾಸಯ್ಯ, ದಾಸೇಗೌಡ, ಮತ್ತೂರು ಎಲ್ಲಾರು ಬಂದ್ಬಿಟ್ರು. ಏನ್ರಿ ಭಾರಿ ಮಾಡಿ ನಮ್ಮ ಖಾದಿ ಉಳಿಸ್ರಿ. ಸೊ ಐ ಮೇಡ್ ಎವ್ರಿ ಮಂಡೇ ಖಾದಿ ಡೇ. Had beautiful rallies in Bangalore inviting students from all law colleges. And I got 5 crore guest house constructed by taking money from Nodri. Khadi, Gandhi topic, Javaga, BJP government naga, or when a very topic and a bill topic. Dhamma kene madavakanta. You should not fear for anybody except yourself and your God. That is how I made Khadi to be revived in Karnataka, and today Khadi is a big thing. ಅದಕ್ಕೆ ನಮಗವರೆಲ್ಲ ಜೂನಿಯರ್ ಗಾಂಧಿ ಅಂದ್ರೆ ಖಾದಿ ಗ್ರಾಮೋದ್ಯೋಗರು ಅವನು ಯಾರು 4 ವಾರ್ಡ್ ಜರ್ಮನಿ ಒಳಗಿದ್ದ ಬಂದುಬಿಟ್ಟ ಹೇಳ್ರೆ ನಾವು ನೀವು ಕಾಂತ ಮಾಡೋಣ. ಎ ಬಿಗ್ ಜಾಬ್, ಈ ಬ್ರಾಟ್ ಲಾಟ್ ಆಫ್ ಮನಿ. ನಾವೆಲ್ಲ ಈ ಮೆಕನೈಸ್ಡ್ ಚರಕಗಳು ಎಲ್ಲರಿಗೆ ಸಾವಿರಾರು ಚರಕಗಳು ಹಂಚಿಬಿಟ್ಟು ಕೈಮಕ ನೂಲರಿಗೆ ಗದಗ, ಬಾಗಲಕೋಟೆ, ಬಿಜಾಪುರ ಎಲ್ಲ ಏನ್ ಜಬರ್ದಸ್ತ್ ಕೈಗಾರಿಕೆ ಚಾಲು. University is not just imparting education in classrooms. You should go with that. That's why KSLU a people's university. So we went up to the people, not just to give legal literacy, whatever, to build their real capacity to earn their livelihood and their living to comfortably. That is how Karnataka State University was blooming. It's coming like anything. I had that prognosis in technology. We should be the number 1 in the country. I used to work with IITs and Indian Institute of Tata Institute of Science in Bangalore, all of them. And I brought Krish Gopal Swami from the United States of America to train my principals. You remember, I brought AVU software. Principals and Amrita Virtual Interactive E-Learning World was the software, for which I invited principals in different groups. I conducted workshop with lots of laptops connected to the internet. ಯಾವಾಗಿದು ಈ ನಿಮ್ಮ ಕೋವಿಡ್ ಬಂದ್ಮೇಲೆ ಆನ್ಲೈನ್ ಲೆಕ್ಚರ್ ಬಂದು ಅಲ್ಲ, ಅವಾಗೆಲ್ಲ ಅದಕ್ಕೆ 10 ವರ್ಷ ಹಿಂದೆ. ಸೊ ಐ ಹ್ಯಾಡ್ ದಿ ಕೆಪಾಸಿಟಿ ಟು prognose how world will change and how we should use technology. And my principal friends used to criticize me, not in front of ನನ್ನ ಎದುರಿಗೆ ಅವ್ರು ಮಾತಾಡಿದ್ರೆ ಬಿಡಿತಿದ್ದೆ ನಾನು. ನನ್ನ ಎದುರಿಗೆ ಅವ್ರು ಹಿಂದೆ ಮಾತಾಡೋ ಏನ್ರಿ ನಾವು ಮಾತಾಡೋದು ನಮ್ಗೆ ಯಾಕೆ ಬೇಕ್ರಿ ಟೆಕ್ನಾಲಜಿ, ಆನ್ಲೈನ್ ಗಿನ್ಲೈನ್ ಇದಕ್ಕೆ ಏನು ಉಪಯೋಗ ಆಗ್ತದೆ? ನಾವು ಕ್ಲಾಸ್ನಾಗ ಇನ್ನು ಹಳೆ ನೋಟ್ಸ್ ಹೊರಗೆ ನೋಟ್ಸ್ ಇಟ್ಕೊಂಡು ಪಾಠ ಮಾಡ್ತೀವಲ್ಲ, ಅದೇ ಬೆಸ್ಟ್ ನಾವು. My project failed because of non-cooperation from our esteemed, many of the esteemed principals. Not all of them, some of them were with me. They used to, ಗುಲ್ಬರ್ಗಾದಾಗ ಸಿದ್ಧಾರ್ಥ ಇವೆಲ್ಲ ನಾವು ಆನ್ಲೈನ್ ಅವಾಗೇ ಮಾಡಿವಿ ಲೆಕ್ಚರ್ಸ್. Mangalore Ravindra, he supported, we did. So some online activities we did. But I used to do online lectures even in Gulbarga University and also in Karnataka State. I was, though Vice Chancellor, I used to do lot of teaching also. ಆ ರೀತಿ ಅಲ್ಲಿ ಕರಿಯರ್ ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದಕ್ಕೆ, unless we have that technology. You see, when I was a VC, I used to, by using algorithms, hologram technology which Narendra Modi later on used for political canvassing, that I had used when I was Vice Chancellor of Karnataka State by hologram technology. ಅವಾಗಿನ ಕಾಲಕ್ಕೆ ಅದೇ ದೊಡ್ಡ
Today, if you want to have a good career, you should think ahead of your time. Ahead of your time. Today is the era of artificial intelligence. You should be prepared to take on head on with these intelligent machines when it goes to the deep learning, which is known as for the machines, the final stage of artificial intelligence, which is described by those technocrats as deep seek. Deep seek. So you have to encounter these guys which are known as machines. Machines are going to replace all of you, including in law. You have things like Chat GPT and there are lots of chatbots. Just use these chatbots and your entire notes, everything comes in. You need not have to go to the books, study, prepare notes. You ask in Chat GPT or some kind of a chatbot, prepare me notes on this particular topic, notes are ready for you. Ask Chat GPT to prepare my arguments for this particular case, arguments are ready. Give citations for this particular word called murder or culpable homicide from the Supreme Court of India, chart is ready. Give me the ratio decidendi of each one of these cases, thing is ready. Prepare an arguments, ready. Within seconds, at the push of a button, everything is ready. This is what is going to be the advocacy in the coming days. ಮುದಿಯವನಾಗಿನಂತ ತಿಳಿಬೇಡ, ನೀವೆಲ್ಲ ನಾನು ಕಲಿಯಾಕತ್ತೀನಿ. ಈಗಲೂ I am still my mission of learning is on. So I am retired from job. I am not retired from life and learning. So you as young fellows, keep your watch, not just on internet, deep learning. Keep deep learning and be prepared. ನಾವು ಇದರದಾಗಿದ್ದೀವಿ, ಯಾಕೆ ಬೇಕಿವೆಲ್ಲ ನನಗೆ ಹೆಂಗೆ ಕಲ್ಬುರಿ ಅಲ್ರಿ, ನೀವೆಲ್ಲ ಇದು ಏನು ಯೂಸ್ ಆಗ್ಲಿ, ಯಾಕೆ ಬೇಕಿಂದ ಏನು ನಾವೆಲ್ಲ ಬ್ಯಾಕ್ವರ್ಡ್ ಮಂದಿ ಬ್ಯಾಕ್ವರ್ಡ್ ಇದ್ಬಿಟ್ರೆ ಆಯ್ತ್ರಪ್ಪ. ನೀವು ಮಾತ್ರ ಏನು ಬ್ಯಾಕ್ವರ್ಡ್ ಇರಲಿ, ನಾವೇ ಫಾರ್ವರ್ಡ್ ಎಲ್ಲರಿಗಿನ ಅಂತ ನಾನು. And I proved also. ಅವನು ನಮ್ಮ ಮನೆ ಬರಕ ಕೋವಿಡ್ ಬರ್ಬೇಕ ಮಾಡ್ರಪ್ಪ, ಈಗ ಹೋಗಿ ಕ್ಲಾಸ್ ರೂಮ್ನಾಗ ಚಾಕ್ಪಿಸ್ತಾನೆ ಬರೀರಿ ಮಾತಾಡಿ ಹೆಂಗೆ ಬರೀತೀನಿ. ಎಲ್ಲರೂ ಹೋಗಿ ತಮ್ಮ ಮನೆಗಳಾಗ ಬೋರ್ಡ್ ಹಾಕ್ಕೊಂಡು ಮಕ್ಕಕ್ಕೊಂದು ಬಟ್ಟೆ ಸುತ್ಕೊಂಡು ಕೂತ್ಬಿಟ್ಟು ಹೊರಗೆ ಮಾಡ್ಬೇಕಂದ್ರೆ ಏನು ನೋಡಬಾರ್ದು. ಎಲ್ಲರೂ ಅಂಜಿಕೆಬಿಟ್ಟು ಕುಕ್ಕು ಮಕ್ಕಳು ಹೊರಗೆ ಮಾಡಿರಲ್ಲ. ಕೋರ್ಟ್ಗಳು ಬಂದ್, ಕಾಲೇಜ್ಗಳು ಬಂದ್, ಕಂಪನೀಸ್ ಬಂದ್, ಮಾರ್ಕೆಟ್ ಬಂದ್. ಮಂದಿ ಸೂಸೈಡ್ ಮಾಡ್ಕೊಂಡು ಸತ್ರ. ಸ್ಮಾಲ್ ವೆಂಡರ್ ಬಿಸ್ನೆಸ್, ಪೆಟೇಬಲ್ ಬಿಸ್ನೆಸ್ ಊರ ಗದ್ಲಿಡಬೇಕು. ಅವಾಗ ಇವೆಲ್ಲ ಯೂನಿವರ್ಸಿಟಿಗಳು PPT, ಆನ್ಲೈನ್ ಕ್ಲಾಸಸ್, ಗೂಗಲ್ ಎಂತದ್ದು ಗೂಗಲ್ ಮೀಟ್ ಕಾನ್ಫರೆನ್ಸ್ ಮಾಡಕ, ಗೂಗಲ್ ಕ್ಲಾಸ್ ಪಾಠ ಮಾಡಕ್ಕೆ ಮಾಡಿ. ಅಲ್ರಿ ಯಾವ ರೊಕ್ಕ ಕೊಟ್ಟು ಯಾಕೆ ಮಾಡ್ತೀವಿ? ಈಗಲೂ ನರ್ಸಿಂಗ್ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ಇವೆಲ್ಲಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೊಕ್ಕ ಕೊಟ್ಟರೆ ಏನು ವರ್ಷಕ್ಕೆ ಅಂತ ಕೊಟ್ಟು ಮಾಡ್ತೀನಿ. ನಾನು ಅಮೃತ ಯೂನಿವರ್ಸಿಟಿಯಿಂದ ಡಿಸ್ಕೋಪ ನಮ್ಮದು ಫ್ರೀ ಪ್ಲಾಟ್ಫಾರ್ಮ್ ಏನು ಉಪಯೋಗಿಸ್ರಪ್ಪ ತಮ್ಮಿಂದ್ರ ಟ್ರಾನ್ಸ್ಪರೆನ್ಸಿ ಬರ್ತದಲ್ಲ ಅದ್ರೊಳಗೆ. ಇಟ್ಸ್ ಎ ಮಲ್ಟಿಪಲ್ ಪ್ಲಾಟ್ಫಾರ್ಮ್, ಇಟ್ಸ್ ಎ ಮಲ್ಟಿಪಲ್ ಕನೆಕ್ಟಿವಿಟಿ ಪ್ಲಾಟ್ಫಾರ್ಮ್. ಏನು ಸಾಫ್ಟ್ವೇರ್ ಇಟ್ ಇಸ್ ಸ್ಟಿಲ್ ಲೈಂಗ್ resting in Karnataka State Law University. Yalla 126+ law colleges. Network on that. I can sit in any class anywhere. ನಿಮಗೆ ನಿಮ್ಮ ಮಾಸ್ತರ್ ಮಾಡೋ ಪಾಠ ಬರೋಬರಿ ಅನಿಸ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ ಮಾಸ್ತರ್ ಇಲ್ಲಿ 26 ಕಾಲೇಜ್ ಚಲೋ ಅನ್ಸೋದು ಆ ಕ್ಲಾಸ್ ಅಟೆಂಡ್ ಮಾಡ್ರಿ ಆನ್ಲೈನು. ಯಾವ ಬೇಡ ಅಂತ ಅದ್ರಾಗೆಲ್ಲ ಸ್ಕೋರ್ ರೇಟ್ ಅದ, ಕಾರ್ಡ್ ಅದ. ಪ್ರತಿ ಟೀಚರ್ ಲೆಕ್ಚರ್ ಆಗ್ತಿದ್ದಾಗ ಅದ್ರ ರೇಟಿಂಗ್ ಮಾಡ್ತಾರೆ ಹುಡುಗರು. ಕ್ಲಾಸ್ ಪ್ಲಾನು ಕೊಡಬೇಕು, ಡೆಲಿವರಿ ರಿಪೋರ್ಟ್ ಕೊಡಬೇಕು. ಎಲ್ಲ ಪ್ಲಾಟ್ಫಾರ್ಮ್ ಮೇಲೆ ಇರ್ತಾವೆ, ಟ್ರಾನ್ಸ್ಪರೆಂಟ್. ಎಲ್ಲರೂ ನಂಗೆ ಮಾಸ್ತರ್ಗಳು ಬರೇ ಬದ್ಲಿದ್ದಂಗೆ ಎಲ್ಲ ವರ್ಷಲ್ಲೇ ಇರ್ತದೆ. ಪಾಠ ಮಾಡ್ಯಾನಲ್ಲಿ ಇರ್ತದೆ, ಏನ್ ಪ್ಲಾನ್ ಮಾಡ್ಯಾನಲ್ಲಿ ಇರ್ತದೆ. PPT ಇರ್ಬೋದು, ಬರೀ ನೋಟ್ಸ್ ಇರ್ಬೋದು, ವರ್ಡ್ ಫಾರ್ಮ್ ಫೈಲ್ ಯಾವ ಬೇಕಾದಿರ್ಬೋದು. That kind of a thing I had prepared in 2010, 2011.
ಈಗ ನೀವು 25 ಇನ್ನ ತಿನ್ಕಾಡಕ್ತಾರೆ ಗೂಗಲ್ ಕ್ಲಾಸ್, ಗೂಗಲ್ ಮೀಟ್, ಗೂಗಲ್ ಅದು ಯಾರು ಗೂಗಲ್ ಇಂದ ಬದಮಾಡಿ ನನ್ನ ಮಗನ. ಗೂಗಲ್ ಈಸ್ ಎ ಕಮರ್ಷಿಯಲ್ ಪ್ಲಾಟ್ಫಾರ್ಮ್. ಅವನು ನಮ್ಮವನೇ ಗೂಗಲ್, ಅವನು ನಮ್ಮವನೇ, ರವಸು ನಮ್ಮೇ. ಇಡೀ ಪ್ರಪಂಚದಾಗ ದೊಡ್ಡ ಟೆಕ್ನಾಲಜಿ ಎಲ್ಲ ನಮ್ಮ ಬಂದಿದೆ. ಅದು ಆಕೆ ಇದಕ್ಕೆ ಹೋಗಿ ಅಲ್ಲೇ 9 ತಿಂಗಳು ಇದು ಮಾಡಲ್ಲ ಗಾಣಸ್ ನಮ್ಮಕ್ಕಿನೇ ಎಲ್ಲ ಜೀನ್ಸ್ ಇಲ್ಲಿವೆ ಸತ್ತಿಲ್ಲ ಮಾಡಕ್ಕೆ ಮಸ್ತ್ ಬಂದ ಮತ್ತೆ ನಕ್ಕೋದು. ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ನಮ್ಮ ದೇಶ ಸಾಧಾರಣ ಅಲ್ಲ. ಆ ಯುರೋಪಿಯನ್ಸ್ ಅಮೇರಿಕನ್ಸ್ ಹೇಳಿದಂಗೆ ನಾವು ದಡ್ರಲ್ಲ, ನಾವೇ ಶೇಣರು ಅವರೇ ದಡ್ರು. ನಾವೆಲ್ಲೆಲ್ಲ ಹೋಗಿ ಜಗ್ ಭಾಷಣ ಮಾಡ್ತಿದ್ದೀವಿ. ನಮ್ಮ ಮೇಡಮ್ ನಮ್ಮ ಜೊತೆಗೆ ಇರ್ತದೆ. ನಮ್ಮನ್ನು ನೋಡಿದ್ರೆ ಅಂದ್ರೆ ಬಿ ಕಾನ್ಫಿಡೆಂಟ್, ಯುವರ್ ಕರಿಯರ್ ಈಸ್ ವೆರಿ ಈಸಿ ಥಿಂಗ್. ಅದ್ರ ಬಗ್ಗೆ ಬಹಳ ನಾವು ತಲೆ ಕೆಡಿಕೊಳ್ಳೋದೇ ಬೇಕಿಲ್ಲ. ನೀವು ಜಬರ್ದಸ್ತ್ ನಾಲೆಜ್ ಮಾಡ್ಕೋರಿ. ಮೊದಲು ಬಿಲ್ಡ್ ಯುವರ್ ನಾಲೆಜ್ ಫೋರ್ಟೆ ಜಬರ್ದಸ್ತ್. ಅದು ಹೆಂಗಿರ್ಬೇಕಂತಂದ್ರೆ ಉಕ್ಕಿನ ಕೋಟೆ ಇದ್ದಂಗೆ ಇರ್ಬೇಕು. ಚಿತ್ರದುರ್ಗದ ಉಕ್ಕಿನ ಕೋಟೆ ಇದ್ದಂಗೆ ಇರ್ಬೇಕು. ಅದಕ್ಕೆ ನಾಯಕ ನಾಳೆ ಬಿಟ್ಟು ಅದಕ್ಕೆ ಇರಲಿಲ್ಲ, ಹಂಗಿರ್ಬೇಕು. ಹೊರಕ್ಕೆ ಹೋಗ್ಬೇಕು ಕೇಳಲ್ಲ ನಮ್ಮ ಚಿತ್ರದುರ್ಗ ಯಾಕಂದ್ರೆ ಹೊರಕ್ಕೆ ಹೋಗೋದಿಲ್ಲ ಅಂತೇಳಿ ನಮಗೆ ಬಿಡಿ ನಾ ಭಾಳ ಬಡಿಸ್ಕೊಂಡೇವಿ. ಬೇಕಾದ್ರೆ ಕಡಾಕ್ತೀನಿ ನಾವು ಬಿಡಿ ಅಲ್ಲಿ ಆಸಾಮದಾಗ ಹೋಗಿ ಅದನ್ನ ನೌಕರಿ ಕೋವಿಡ್ ಬಂತು. ಅಲ್ಲೇನು ಇಟ್ಟಿಗೆ ನನಗೆ ಅಟ್ಯಾಕ್ ಮಾಡೋಕ್ಕಾಗಲ್ಲ. ನಮ್ಗೆಲ್ಲ ಗನ್ ಮ್ಯಾನ್ಗಳು ಅವು ಇವು ಸೆಕ್ಯೂರಿಟಿ ಮಾಡೋ ಮಷೀನು ಅದು ಸುಮ್ಮನೆ ಒಬ್ಬೊಂದು ಮನುಷ್ಯ ವಾಕಿಂಗ್ ಹೋದಲ್ಲಿ ಹಾಕಿ ಇಲ್ಲೊಂದು 10 ಹೊಲಿಗೆ ಇಲ್ಲೊಂದು 6 ಹೊಲಿಗೆ ಎಲ್ಲ ಪರೇಶಾನ್ ಆಗಿ ಮತ್ತೆ ಬಂದಿದ್ವಿ ವಾಪಸ್. ಆಕ್ಸಿಡೆಂಟ್ ಮಾಡಿದ್ರು ಕೊಲ್ಲಬೇಕಂತೆ. ಹಿಂಗೆ ನಾವೆಲ್ಲ ನಮ್ಮ ಲೈಫ್ ರಿಸ್ಕ್ ಟೇಕಿಂಗ್. ವಿ ಹ್ಯಾವ್ ಡನ್ ಜಾಬ್ಸ್ ಇನ್ ಸಚ್ ಎ ವೇ ಆಸ್ ಟು ಮೇಕ್ ಗಾಡ್ nod his head with approval. ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅನ್ನುವಾಗ. So that is how when I built National University Assam, which was closed for 6 months because of student unrest, I went and opened it up and brought it to 16th rank in your NIRF, National Institutional Ranking Framework. 16ನೇ ರ್ಯಾಂಕ್. ನಾನು ಇತ್ತ ನೋಡ್ರಲ್ಲ ಬಂತು 16ನೇ ರ್ಯಾಂಕ್ legal education institution ಒಳಗೆ. From 0 it came to 16th rank out of 3000 plus law institutions. ಆ ಏನು ಟೆಕ್ನಾಲಜಿ ನಾನು ಅಲ್ಲಿ ಯೂಸ್ ಮಾಡಿದೆ, I beated everybody in the world including Oxford University London. ಅವನು ಬಂದ ಪ್ರೊಫೆಸರ್ ಅಲ್ಲಿಂದ ನೋಡಕ್ ಬಂದ, ಆನ್ಲೈನ್ ನೋಡಿ ಟೆಕ್ನಾಲಜಿ ನೋಡಕ್ಕೆ ಬಂದ, ಕತ್ಕೊಂಡು ಹೋಗಿ ನಾನು ಟೆಕ್ನಾಲಜಿ ಉಪಯೋಗಿಸ್ಬೇಕಂತೇಳಿ. ಸೊ ವಾಟ್ ಟೆಕ್ನಾಲಜಿ ದೇ ಹ್ಯಾವ್ ಇನ್ ದಿ ಲಾ ಸ್ಕೂಲ್ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಟುಡೇ is my contribution to Oxford University, London. As my brother gave a lecture in Buckingham Palace, I was awarded Manager of the Year 2021 for building world best technology for law institutions in the world by Socrates Committee, Oxford University, London. ಎಲ್ಲಿ ಮಾನ್ವಿ ಇವು ದೀಸ್ ಆರ್ ದಿ ಸಕ್ಸಸ್ ಸ್ಟೋರೀಸ್. ಕರಿಯರ್ ಅಂತೇಳಿ ಬೆನ್ನಂತ ಹೋದ್ರೆ ಕರಿಯರ್ ಸಿಗಂಗಿಲ್ಲ. ಕರಿಯರ್ ನಿಮ್ಮ ಬೆನ್ನಂತೆ ಬರುವಂಗೆ ನೀವು ಓದಬೇಕು. ಕರಿಯರ್ ತಾನೇ ಹುಡುಕೊಂಡು ಬರ್ತದೆ. ನ್ಯಾಷನಲ್ ಲಾ ಯೂನಿವರ್ಸಿಟಿ ನಮ್ಮ ಅಪ್ಪನ ಆಸ್ತಿನ ಅದು ಬಂದು ಬಿದ್ದದ. ಒಬ್ಬರು ಮತ್ತೆ ಎಬಿಸ್ನಿಂದ ಸಾಬೇಕು ಅಂಟಲ್ ತಗೊಂಡು ಹೊಡೆಯಬೇಕಂತಂದ್ರು. ನಾನೊಬ್ಬರೇ ಸಿಕ್ಕ ಇಡೀ ಇಂಡಿಯಾದಾಗ ಓನ್ಲಿ ಫರ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಎ ಸ್ಟ್ರಾಂಗ್ ಹಂಟರ್ in our hands. So I went there. In half an hour, the strike was called off by the students. That was the magic band with which I had gone there. And that became the world best. Top 100 universities in the world, regional universities in the world. It got into that frame. Top 100 universities. National Law University in Judiciary Academy, Assam. ಅಲ್ಲಿ ಕುಂದಿಸ್ಕೊಂಡು ಇವ್ರಿಗೆಲ್ಲರಿಗೆ ಚನ್ಮೇಶ್ವರು, ರಂಜನ್ ಗೊಗೋಯಿ, ಬೋಬಡೆ, ಸಪ್ಪರೆ ಅವರ ಪಾಠ ಮಾಡಿ ಇವರ ಎಸ್ಟೀಮ್
honorable Supreme Court judges. I have learned jurisprudence under my teachership. So these are the success stories. Career, ನಮ್ಮನ್ನು ಕರದಲ್ಲಿ ವೈಷ್ಣವ ರ್ಯಾಂಕ್ ಮಾಡಿದ್ರಂದ್ರೆ I was capable. See, you will not get job unless you build your capacity. Capacity building is an important way of getting your career ahead. ಅಲ್ಲಿ ಜಾಬ್ ಅದಾಗ ಇಲ್ಲಿ ಜಾಬ್ ನಂಗೆ ನಾವು ಜಾಬ್ ತಗೊಂಡು ಏನು ಮಾಡ್ತೀರಿ? If you start with defense, you have law officer jobs in the Navy, Army, Air Force. Jobs in your legal profession apart. If you do LLM law faculty, you can become. You can go into corporate houses and become law officers, so that you can become legal coolies. Legal coolies. You can have that option also to become slaves as legal coolies in things like Infosys, Wipro, Wipro. ಅಂಥವ್ರಿಗೆ ಕೂಲಿ ಕೆಲಸ ಮಾಡ್ಬೋದು. 20,000, 50,000, 60,000 ಕೊಡ್ತಾವೆ. ಆ ಥರ ಜಾಬು ಮಾಡ್ಬೋದು. ಅಕಾಡೆಮಿಕ್ ಜಾಬ್ಸ್ ಮಾಡ್ಬೋದು. ಎಲ್ಲಕ್ಕಿಂತ ಚಲೋ ಅಂದ್ರೆ ರಿಸರ್ಚ್. ಯು ಶುಡ್ ಬಿಕಮ್ ರಿಸರ್ಚ್ ಲೀಗಲ್ ಪ್ರೊಫೆಷನಲ್ಸ್. ಈಗ ನಾನು ಐ ವಿಲ್ ಗಿವ್ ಯು ಎನ್ ಎಕ್ಸಾಂಪಲ್ ಆಫ್ ಹ್ಯಾಬಿಟ್. ಯಾರು? ಅಂಕಿತ್ ಫಾಡಿಯಾ, ethical hacker. He doesn't practice law. He is an ethical hacker. Ethical hacking has become a big profession today. Ethical hacking. But you should know technology for that. You should know how to hack and how to morally hack or ethically hack the computer systems. Explode them. And it started that. I asked Anand to do PhD in ethical hacking, legal framework. In Gulbarga, he became a big star. He was invited by National University Singapore for 1 month to deliver lectures on ethical hacking. Understand my point? This is how people should develop themselves. These are all today. There is nothing in this world for which law is not required. But for that law, these machines are creating a big challenge. You have blockchain technology ಮೇಲೆ ಮಾಡೋರು ಎಲ್ಲ ನಾನು ಥರ್ಡ್ ಜೆಂಡರ್ ಮಾಡ್ತೀನಿ. ಹಂಗೇನು ಮಾಡೋದು? ನಾನು ಹೆಂಗೆ ಟಾಪಿಕ್ಗಳು ಕೊಟ್ಟಿರ್ತೀನಿ ಅಂದ್ರೆ ಮುಂದೆ 100 ವರ್ಷಕ್ಕೆ ಉಪಯೋಗ ಬರೋಂಥ ಕೊಟ್ಟಿರ್ತೀನಿ ಟಾಪಿಕ್ಸ್. ಮುಂದಿನ 100 ವರ್ಷ ಬ್ಲಾಕ್ಚೈನ್ ಟೆಕ್ನಾಲಜಿ, ಕ್ರಿಪ್ಟೋಕರೆನ್ಸಿ, ಡೇಟಾ ಮೈನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. These are the new wave legal professional activities, legal monitoring and legal activities you have to do. ಇವತ್ತಿಲ್ಲ ಇವೆಲ್ಲ ಮಾರ್ಕ್ ಮೈ ವರ್ಡ್ಸ್. ಹಿಂಗೆ ಮಾಡ್ರೆ ನಿಮ್ಮ ಹೈಕೋರ್ಟಾಗೂ ಬಂದ್ಬಿಡ್ತಾರೆ. ಗುಲ್ಬರ್ಗ ಬೆಂಚು, ಧಾರವಾಡ ಬೆಂಚು, ಬೆಂಚ್ಗಳೆಲ್ಲ ಹೋಗಿ ತೂಗುಯಾಲೆ ಅಲ್ಲಿ ಮನುಷ್ಯರಾಗ ನೀವೆಲ್ಲಿರ್ತೀರಿ? ಯಾವುದೊಂದು ಮಷಿನ್ ಬಂದು ಆರ್ಗ್ಯುಮೆಂಟ್ ಮಾಡೋದು. ನೀವೇನು ಮಾಡೋದು? ವಾಟ್ ಯು ಶುಡ್ ಡೂ? If artificial blockchain technology is such a technology, if your contracts are put on blockchain, you are gone. It's like a big one. This connection, block adukku chain. It is all completely, absolutely like a fort. Nobody can penetrate into it. So this is how contracts are happening in big multinational companies. No legal interference. So biggest challenge is blockchain. How to make inroads, structure this blockchain and legally regulate it. Legally regulate it. ನಾನು ನಿಮಗೆ ಈ ನೌಕರಿ ಇಂಥವಲ್ಲ ಮುಂದಿನ ನಿಮ್ಮ ಜಡ್ಜ್ ನಿಮ್ಮ ಮುಂದೆ ಯಾರು ಬಂದು ಹೇಳೋದ್ರೆ ಮುಂದೆ ಹೇಳೋದು. ನಾನು ಹೇಳೋವೆಲ್ಲ ನಿಮ್ಗೆ ಇಂಥವು. ಸೊ ಹೌ ಟು ರೆಗ್ಯುಲೇಟ್, ಅದು ಒಂದು ನೀವು ಮಾಡೋದು. ಎರಡನೇದು ಕ್ರಿಪ್ಟೋಕರೆನ್ಸಿ. ಬಿಟ್ಕಾಯಿನ್ ಅಂಡ್ ಇಟ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. That has become a big money. Your dollars, pounds, rupees, all these things have gone. Today, all big business activities are done through cryptocurrency. Cryptocurrency is not an official currency. It is neither. You see, some 27 countries have recognized cryptocurrencies. Others have not yet recognized. In India, we are still doldrums. Whether to recognize or not to recognize. I had conducted a big Mumbai-ನಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದೆ ಕ್ರಿಪ್ಟೋಕರೆನ್ಸಿನ. ಆ ಬಿಟ್ಕಾಯಿನ್ ಓನರ್ನ ಕರೆಸಿದ್ದೆ ನಾನು. ನಕಾಮೋಟೋ ಅಲ್ಲ, ನಕಾಮೋಟೋ ಈಸ್ ಎ ನಿಕ್ನೇಮ್.
whom they describe as the owner of the Bitcoin. Real owner is Mort. Mortನ್ನು ನಾನು ಕರೆಸಿದ್ದೆ, ಅವ್ರನ್ನೆಲ್ಲ ಕುದುರಿಸ್ಕೊಂಡು ಅವೇ Bitcoins, not only Bitcoin, all cryptocurrencies to be legal. That was the agenda with which I had brought some Supreme Court judges, High Court judges, and all of them, and academicians, and Vijay Shankar, who is an expert in that field, all these fellows. And then I had a workshop in Mumbai, National Law School, Mumbai. So we have tried to keep ourselves intact and prepare answers to these kinds of terrible questions. Terrible questions. We are yet to find answers to some. We have found that some research is going on. Artificial intelligence in law, including my son Tanmay Patil and Navi and all these fellows are doing in India. In the US, a lot of them. In Edinburgh, people are doing. Melbourne in Australia, some are doing. And there is a team of about 20-25 fellows who are doing this work. I am also in an advisory involved in this activity. So, my dear friends, I can go on for any number of hours. I will never get tired, and my knowledge also never gets exhausted. But I want to call it a day because there are lots of other members to talk to you. So let us not worry about what is the career, fear about interviews. Interview takers should be feared about you. Manjundappa, ನನಗೆ ಕೇಳಿದ whether international law is a true law. That was my first appointment, regular appointment to go down. D.M. Nanjundappa was such a doyen of economics. He was vice chancellor of Karnataka University, Dharwad. ಅಲ್ಲಿ ಅವರು ಪ್ರಶ್ನೆ ಕೇಳಿದ್ರು, is international law true law or not? And in the interview panel we have had S.K. Agarwala, Upendra Bakshi, G.V. Achappa, C.N. Raja, all veterans in legal academia. Your question is idiotic. Nanjundappa. Your question is idiotic. You justify Upendra Bakshi interview. Professor Nanjundappa, this is not your forte. Let me handle this young child. Professor Bakshi, this is not my statement. This is the statement by Marianne Green in his new book, New Horizons of International Law. ಎಲ್ಲರೂ ಟ್ಯಾಕಿ ಬಂದು ನಾನು ನಿಮಗೆ ಇಡಿಯಟ್ ಅಂದಿಲ್ಲ, ಈ ಪ್ರಶ್ನೆ ಕೇಳೋರು ಇಡಿಯಟ್ ಅಂತ ದೊಡ್ಡ ಮನುಷ್ಯ ಹೇಳ್ಯಾನ. Marianne Green ಹೇಳ್ಯಾನ, ನಾನು ಬರೀ ಕೋಟ್ ಮಾಡಿದ್ದೀನಿ ನಿಮ್ಗೆ ಟು ಆನ್ಸರ್ ಯುವರ್ ಕ್ವೆಶ್ಚನ್. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಹಿಂಗ ಇಂಟರ್ವ್ಯೂ ಮಾಡೋರು ನಡೆಸಿದ ಮಗ ನಾನು. ಇಂಟರ್ವ್ಯೂ ಆಯ್ತು ನಡೀರಿ ಅಂತಂದ್ರು ನನಗೆ. ಕರ್ನಾಟಕ ಯೂನಿವರ್ಸಿಟಿ ತಾವು ಉಪೇಂದ್ರ ಬಗ್ಗೆ ಸೆಟ್ ಥ್ಯಾಂಕ್ ಯು ಪ್ರೊಫೆಸರ್ ಪಾಟೀಲ್. ಹಂಗೆ ಕುಂತಿದ್ದೆ ನಾನು. ಥ್ಯಾಂಕ್ ಯು ಅಂದ್ರೆ ಎದ್ದು ಹೋಗ್ಬೇಕಪ್ಪ ಅಂತಂದ್ರು. ನನ್ನ ಹೋಗಂಗಿಲ್ಲ ಅಂದ. ಯಾಕಂತಂದ್ರೆ ನನಗೆ ಎಷ್ಟು ಸಂಬಳ ಕೊಡ್ತೀರಿ ಅದೇ ಹೇಳ್ರಿ ಮೊದಲು. ಅರೆ ನಿನ್ನ ಸೆಲೆಕ್ಟೇ ಮಾಡಿಲ್ಲ, ನನ್ನ ಸೆಲೆಕ್ಟ್ ಮಾಡಿದ್ರೆ ಇನ್ಯಾವನ್ ಮಾಡ್ತಾರೆ ನೀವು. ನನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತ ನನಗೆ ಆಲ್ರೆಡಿ 3 ನೌಕರಿ ಜೋರ್ನಾಗ ಅವ. ಅವ್ರಿಗಿನ ಜಾಸ್ತಿ ಸಂಬಳ ಕೊಡ್ತೀರ ಹೆಂಗ ಹೇಳ್ರಿ, ಇಲ್ಲಾಂದ್ರೆ ನಾ ಸಿಗಂಗಿಲ್ಲ. ಆಮೇಲೆ ನೀವು ಹುಡುಕಾಡಿದ್ರು ಬಸ್ ಹೋದ್ಮೇಲೆ ಟಿಕೆಟ್ ಸಿಗಂಗಿಲ್ಲ ಪ್ರೊಫೆಸರ್ ನಂಜುಂಡಪ್ಪನವ್ರೆ ಅಂದೆ. ಏನ್ ಕೊಡ್ಬೇಕು ಸಂಬಳ? ನೋಡಪ್ಪ, ನಾನು ಪುಸ್ತಕ ಬರ್ತೀನಿ, ಜಿಲ್ಲೆಯವ್ರು ಪಬ್ಲಿಷ್ ಇಷ್ಟೆಲ್ಲ ಮಾಡಿದ್ವಿ ಕೆಲಸ ರಿಸರ್ಚ್. 5 ಅಡ್ವಾನ್ಸ್ ಇನ್ಕ್ರಿಮೆಂಟ್ ಕೊಟ್ಟರೆ ನಾನು ನಿಮ್ಮ ಸಾಲಿಗೆ ಬರ್ತೀನಿ. ಐ ಆಮ್ ಜಾಯ್ನ್ ಆಸ್ ಎ ಲೆಕ್ಚರರ್ ಇನ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಾ, ಧಾರವಾಡ. And I was given 5 advance increments and appointed as lecturer in University College of Law, Karnataka University, Dharwad. That is the record. Nanu Vishwar Bhattu. Now 5 increments ಸೇರ್ಕೊಂಡಿರುವ as lecturers. So these are the success stories of career. So how you should learn, how you should develop. ಅವೆಲ್ಲ ಪುಸ್ತಕಗಳು ಅಲ್ವ. I hardly had any book on international law which I have never read. ನಮ್ಮ ಪ್ರೊಫೆಸರ್ಸ್ ಓದಿದ್ರೆ 10 ಪಟ್ಟು ಓದಿರ್ತಿದ್ದೆ ನಾನು. ಓದೋಣ, ಐ ಆಮ್ ಸಚ್ ಎ ವೆರೇಷಿಯಸ್ ರೀಡರ್. ಐ ಯೂಸ್ ಟು ರೀಡ್ ಅಂಡ್ ರೀಡ್ ಅಂಡ್ ರೀಡ್. ಪುಸ್ತಕಗಳೇ ಎಲ್ಲ ಓದಿಸ್ ಖಲಾಸಾಗಿ ಹೋಗ್ಬೇಕು. ಮತ್ತೆ ಓದಿಸ್ತಿದ್ದೆ, ಫಿಲಾಸಫಿ ಓದ್ತಿದ್ದೆ, ಪೊಲಿಟಿಕಲ್ ಸೈನ್ಸ್ ಓದ್ತಿದ್ದೆ, ಸೋಷಿಯಲ್, ಆಂಥ್ರೋಪಾಲಜಿ. ಆಲ್ ಪ್ರೊಫೆಸರ್ಸ್ ಇನ್ಕ್ಲೂಡಿಂಗ್ ಅನಂತಮೂರ್ತಿ, ದೇ ಆಲ್ ಬಿಕೇಮ್ ಮೈ ಗುಡ್ ಫ್ರೆಂಡ್ಸ್ ರೀ. ಅವರಿಗೆಲ್ಲ ದೊಡ್ಡ ದೊಡ್ಡ ಅವಾರ್ಡ್ಗಳು ಬಂದು ಆಮೇಲೆ ನಮಗೂ ಬಂದವ. ದಿಸ್ ಈಸ್ ಹೌ ಯು ಸಿ ವಿ ಶುಡ್ ವರ್ಕ್. ನಾಟ್ ಜಸ್ಟ್ ಲಾ. ಲಾದವ್ರಿಗೆ ಎಲ್ಲ ಗೊತ್ತಿರ್ಬೇಕು, ಫಿಲಾಸಫಿ ಮೊದಲು ಗೊತ್ತಿರಬೇಕು.
ಶಾಂತಿತ ಕರ್ನಾಟಕ ಯೂನಿವರ್ಸಿಟಿ ಯಾವೆಲ್ಲರೂ ದೋಸ್ತರು ಪೊಲಿಟಿಕಲ್ ಸೈನ್ಸ್ ಅವರೆಲ್ಲ ಅಲ್ಲಪ್ಪ ಗಿಲ್ಲಪ್ಪ ಭಾಳ ದೊಡ್ಡ ಮಂದಿ ಎಲ್ಲ ಪೊಲಿಟಿಕಲ್ ರಾಘವೇಂದ್ರ ರಾವ್ ನನ್ನ ಭಾಷೆ ನಾನು ಸ್ವಲ್ಪ ಇಂಗ್ಲೀಷ್ನಾಗ ಮಾತಾಡಕ್ಕೆ ಶುರು ಮಾಡಿದ್ರೆ ತಿಳಿಯಂಗಿಲ್ಲ ಹಂಗೆ ಅಷ್ಟು ಸ್ಪೀಡ್ ಇಂಗ್ಲೀಷ್ ಹೊಡಿತೀನಿ ಇಲ್ಲಿ ಹೊಡ್ಯಕ್ಕೆ ಹೋಗಂಗಿಲ್ಲ ಆ ಇಂಗ್ಲೀಷ್ ಹಿಂಗೆ ಬಂದ್ಬಿಟ್ಟಿದ್ದು ರಾಘವೇಂದ್ರ ರಾವ್ ಪೊಲಿಟಿಕಲ್ ಸೈನ್ಸ್ ಕರ್ನಾಟಕ ಏನು ಇಂಗ್ಲೀಷ್ ಟು ಸ್ಪೀಡ್ ಅಂದ್ರೆ you should dramatize in such a way that people should not even be able to understand you. Go with the speed like a rocket, jet rocket, tak, ಹೊಡೆದು ಪರಿಶ್ರಮ ಆಗೋದು ಮಂದಿ ಅದನ್ನು ಸಾಕ್ತಿದ್ದನ್ನು ಮುಚ್ಕೊಂಡು ಹೋಗಿ ಇವರನ್ನು ಸ್ಮಾರ್ಟ್ ಇರ್ಬೇಕಂತ ಯಾರೋ ಬರೋದು ಸ್ಮಾರ್ಟ್ನೆಸ್ ಇರ್ಬೇಕು ಇದು ಸ್ಮಾರ್ಟ್ನೆಸ್ ಇವೆಲ್ಲ ಕಲೀರಿ ಒಳ್ಳೆ ಕೆಟ್ಟ ಎಲ್ಲ ಇದ್ರನ್ನೇ ಮಿಕ್ಸರ್ ಆಗ್ತದ ಮಸಾಲೆ ಆಗ್ತವ ಬೆಳ್ಳುಳ್ಳಿ ಇಲ್ಲದ ಮಸಾಲೆ ಆಗಂಗಿಲ್ಲ ಅರಿಶಿಣ ಇಲ್ಲದ್ರೆ ನಡೆಯಂಗೇ ಇಲ್ಲ ಖಾರ ಅಂತೂ ಬೇಕೇ ಬೇಕು ಇಲ್ಲಾಂದ್ರೆ ಬರಂಗಿಲ್ಲ ಮಜಾ ಹುಣಸೆ ಹಣ್ಣು ಅಂದ್ರೆ ಹುಳಿನೇ ಆಗಂಗಿಲ್ಲ ಎಲ್ಲ ವಸ್ತು ಇದ್ರೇ ನಿಮ್ದು ಮಸಾಲೆ ಆಗ್ತದ ಜಬರ್ದಸ್ತ್ ಅಡಿಗೆ ಆಗ್ತದ ಅದ್ರಂಗ ಎಲ್ಲ ಓದ್ಕೋಬೇಕು ನಾನು ಬರೀ IPC ಓದ್ತೀನಿ CRPC ಓದ್ತೀನಿ ಅವೆಲ್ಲ ಹೋಗ್ಬಿಟ್ಟಾಗ ಹೊಸ ಕಾನೂನುಗಳು ಬಂದ ಇವೆಲ್ಲ ಮಾಡಿರಲ್ಲ ಹೊಸ ಕೋಡ್ಗಳು ಕೋಡ್ಸ್ ಅಂತ ಬಂದ ಕೋಡ್ಸ್ ಮೊದಲಿತ್ತಲ್ಲ ಹಳೆ ಕಾಲದಲ್ಲಿ ಮನು ಕೋಡ್ ಆ ಟೈಪ್ ಈಗ ಕೋಡ್ಸ್ ಬಂದಾವ ಅದ್ರ ಬಗ್ಗೆ ಕ್ರಿಟಿಸಿಸಮ್ ಎಲ್ಲ ನಡೆದು ಹೋದ್ರೆ ಎಲ್ಲ ನಿಮ್ಗೆ ಸಿಲೆಬಸ್ನಾಗ ಇನ್ನ ಬಂದದು ಇಲ್ಲೋ ನನಗೆ ಗೊತ್ತಿಲ್ಲ ಸೇರಿಸಿದ್ರೆ ಅವೆಲ್ಲ ಓದ್ರಿ ಅದ್ರಾಗ ಒಳ್ಳೇದೇನದ ಕೆಟ್ಟದೇನದ ಎಲ್ಲ ನೋಡ್ಕೊಳ್ರಿ ಬೇರೆ ದೇಶದೊಳಗೆ ಏನದಾವ ಸಿವಿಲ್ ಲಾ ಏನದೆಲ್ಲ ಓದ್ರಿ ಪ್ರತಿಯೊಂದು ದೇಶದಾಗ ಬರೀ ಭಾರತ ದೇಶದ್ದು ಓದಬೇಡ ಎಲ್ಲ ದೇಶದ್ದು ಓದು ಇಫ್ ಯು ಆರ್ ಏಬಲ್ ಟು ಬಿಲ್ಡ್ ಯುವರ್ ನಾಲೆಜ್ ಇನ್ ಸಚ್ ಎ ಪೀಪಲ್ ಆರ್ ಹಂಟಿಂಗ್ ಫಾರ್ ಟ್ಯಾಲೆಂಟ್ ಟುಡೇ ಸಾಫ್ಟ್ ಸ್ಕಿಲ್ಸ್ ಬೇಕು ಇವತ್ತ ವಿದೌಟ್ ಸಾಫ್ಟ್ ಸ್ಕಿಲ್ಸ್ ಅನ್ಲೆಸ್ ಯು ನೋ ಹೌ ಟು ಯೂಸ್ ಆರ್ಟಿಫಿಷಿಯಲ್ ಸಾಫ್ಟ್ ಸ್ಕಿಲ್ ಅಂದ್ರೆ ಹಳೆಯವಲ್ಲ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಟ್ಕೊಂಡು PPT ಮಾಡೋದಲ್ಲ ದಟ್ ಇಸ್ ಆಲ್ ಗಾನ್ PPT ಈಸ್ ನಾಟ್ ಎಟ್ ಆಲ್ ರಿಲೆವೆಂಟ್ PPT ಈಸ್ ಔಟ್ಡೇಟೆಡ್ ನಿಮ್ ಹಿಂದಿನ ಫಿಯಟ್ ಕಾರ್ ಇದ್ದಂಗೆ ಟೆಲಿಗ್ರಾಮ್ ಇದ್ದಂಗೆ ಟೆಲಿಗ್ರಾಮ್ ಶವ ಸಂಸ್ಕಾರ ಮಾಡಿವಿಲ್ಲ ನಾ ಪ್ಲಾಟ್ಫಾರ್ಮ್ ಶವ ಸಂಸ್ಕಾರ ಮಾಡಿವಿಲ್ಲ ನಾ ಮೊಬೈಲ್ ವಿಲ್ ಗೋ ಇನ್ ಅನದರ್ 5 years ಇಟ್ ಬಿಕಮ್ಸ್ ಔಟ್ಡೇಟೆಡ್ ಈಗೆಲ್ಲ ಜೀವನಿಗೆ ಮೊಬೈಲ್ ಇಟ್ಕೊಂಡು ಕ್ಯಾನ್ಸರ್ ಅವ್ರ ರೇಸ್ಲಿಂದ ಒದ್ದಾಡಕ್ಕೆ ಎತ್ತೀವಲ್ಲ ಇಟ್ ವಿಲ್ ಗೋ ಮೊಬೈಲ್ ವಿಲ್ ನಾಟ್ ಬಿ ದೇರ್ ಇಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಗೋಯಿಂಗ್ ಟು ರೂಲ್ ದಿ ರೂಸ್ಟ್ ಮಾರ್ಕ್ ಮೈ ವರ್ಡ್ಸ್ be prepared for that using artificial intelligence ಈಗ ಆಲ್ರೆಡಿ ಬಂದವು ಕಸ ಬೆಳೆ ಕೆಣಮಗಳು ಇರ್ತದ್ದು ಈಗ ಮಷಿನ್ ಬಂದತ್ತಿಲ್ಲ ಕಸ ಬೆಳೆ ಮನೆ ಆಟೋಮ್ಯಾಟಿಕ್ ಮಷಿನ್ ಬೆಳಿತಿದ್ದಿಲ್ಲ ಕಸ ಇವಾಗ ದೊಡ್ಡ ಸರ್ಕಾರ ಮನೆ ಒಳಗೆಲ್ಲ ಅವೇ ಅದಾವ ಬಾಯಿಗೆ ಇಟ್ಕೊಂಡ್ರೆ 2,000 ಅದಕ್ಕೆ 2 ಲಕ್ಷ ಕೊಟ್ಟು ತಂದು ಇಟ್ಕೊಳ್ತಾವ ಕರೆಕ್ಟ್ ಟೈಮ್ ಮೇಲೆ ಇಡ್ತಿರಲ್ಲ ಮೂಲ್ಯಾಗ ಕೂತಿರ್ತಾವ ಮುಂಜಾನೆ ಕರೆಕ್ಟ್ ಆಗಿ ಕೇಳ್ತಾವ ಅದು ಸುಯಿ ಕಸ ಹೊಡ್ಕೊಂಡ್ಬರ್ತಾವ ಸುಯಿ ಮಾರ್ಕಿಂಗ್ ಮಾಡ್ಕೊಂಡು ಮತ್ತೆ ಮೂಲ್ಯಾಗ ಕೂತ ನೀವೇನ್ ವಿಷಯ ಹೌ ಡು ಯು ಆನ್ಸರ್ ದೀಸ್ ಥಿಂಗ್ಸ್ ನಾಳೆ ಕೋರ್ಟ್ ಜಡ್ಜಿನ ಬದಲಿಗೆ ಅಲ್ಲಿ ನಿಂಗೆ ಕುಂತಿತ್ತು ವಕೀಲರ ಬದಲಿಗೆ ಅವ್ರ ಈ ಮನುಷ್ಯರು ಯಾಕೆ ಬೇಕಂಗಾರ tomorrow if DeepSeek dominates human if DeepSeek means it is a machine if up to large learning LLM SLM LLM ಓದ್ರಿ ಇವೆಲ್ಲ up to LLM you are safe in artificial intelligence large learning machines small learning machines ಯಾಕಂದ್ರೆ ಬರೀ ಅಬ್ರಿವಿಯೇಷನ್ ಹೇಳಿದ್ರೆ ಸಂಸ್ಕೃತ ಲ್ಯಾಟಿನ್ ಆದಂಗೆ ಆಗೋದು ಬೇಡ ನಾವೆಲ್ಲ ಸಾಲಿ ಕಲ್ತೀವಿ ಅಲ್ಲಿ ತನಕ ಇಟ್ ಇಸ್ ಸೇಫ್ ಅಲ್ಲಿಂದ when you go into the DeepSeek machines may not be under your control you create the machine and its intelligence everything yourself by programming, coding and all that. My son is also a coder, he is in Boston. His dream was to study in MIT Boston. I sent him to MIT Boston to internship when he was studying in BUB Engineering College at Hubballi. He went there and he got impressed. Papa, I will study in America. Okay, do it. And today he is an icon, he is a software engineer and he does coding for an insurance company in Boston. He was inspired by Randy Bosch. You should read that book, the last lecture. With that I will wind up my proceedings. The last lecture by Randy Bosch is available in the video format.
He had a beautiful wife and 3 beautiful kids, 2 girls and a boy. He was a professor of computer coming from a normal Namanga Hadigadli Bandanta Mansha. He became a professor of computer science in Carnegie Mellon University. He was a great professor. ಓದ್ರಿ ಪುಸ್ತಕ ಇಲ್ಲ ಕೇಳಿ ಓದಕ್ಕೆ ನಿಮ್ಮ ಕೈ ಆಗಿಲ್ಲ ಕೇಳಿ ಅರ್ಥ ಆಯ್ತದ ರ್ಯಾಂಡಿ ಪಾಷ್ ಅಂತ ದುಡಿರಿ ಬಂದ್ಬಿಡ್ತಾವ. See, he was working as a professor. One day he got some exhaustion in his brains and all that. Then he went to his doctor friend and asked this exhaustion, "Come please help me." Then the fellow did all kinds of tests and then said, "Your days are numbered, Mr. Randy. You are going to die in the coming next 6 months. You are suffering from blood cancer, for which there is no any remedy. Your life is numbered. Your days are numbered. You have 6 months." Randy Bosch was crippled. He started weeping, and within 1 hour he recollected himself. He became stubborn. Yeah, I have 180 days ahead of me, and these 180 days I must use so intelligently that my wife and 3 kids should survive beautifully post my life. He retires from Carnegie Mellon, shifts his family to Pittsburgh, his native place. Paraphernalia, buys a house and then puts them there. After resigning his job in Carnegie Mellon, prepares his last lecture of life, and then calls his vice chancellor, "I have a lecture to give to your university as my gift to Carnegie Mellon, where I have worked for 15 long years." Then the vice chancellor said, "You are welcome." He goes there into a conference hall. People thought, because everybody knew that he is going to die in another 15 days. Because I had taken 5.5 months to prepare his lecture, slides and all that. So people thought that he will come completely down like this. But the fellow in blue pant and light blue t-shirt, I believe t-shirt, he comes jumping with full of joy and laughter on his face to give his last lecture. That is how he makes a dhamaka, and billions he earns post his life for his wife and kids through that last lecture. That is the career. At the time of death, when you encounter death, you should plan your career in such a way that after you are gone, your family should survive like luxuriant king and queens. That is Randy Bosch. Ladies and gentlemen, live like Randy Bosch and die like Randy Bosch. Wish you all the best. Thank you. Jai Hind! Standing ovation, please. Standing ovation. Sharing his thoughts with the session and sharing his experiences during his academic administration was a toast of butter to hear from him. Thank you, sir, for your insightful words. May I request the pillar of today's workshop, Shri Baswaraj Jamshetty, sir, President, KRE Society, to share his presidential remarks. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ 1 ದಿನದ ವ್ಯಕ್ತಿ ಮಾರ್ಗದರ್ಶನ ಕಾರ್ಯಾಗಾರ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಇಲ್ಲಿವರೆಗೆ ತಮ್ಮ ಜೀವನ ಚರಿತ್ರೆ ಅವರು
ಯಾವ ರೀತಿ ಸಾಧನೆಗಳು ಮಾಡಿದ್ದಾರೆ ಅವರ ಜೀವನದಲ್ಲಿ ಅನ್ನೋದು ಇಷ್ಟು ಹೃದಯ ಪುಟ್ಟುವ ಹಾಗೆ ವಿದ್ಯಾರ್ಥಿಗಳಿಗೂ ನಿಮ್ಮೆಲ್ಲರಿಗೂ ಹುರಿದುಂಬಿಸಿದಂಥ ವ್ಯಕ್ತಿಗಳು ಶ್ರೀ ವಿಜಯಕುಮಾರ್ ಎಂ ಆನಂದ್ ಶೆಟ್ಟಿ ಉದ್ಘಾಟಕರು ಹಾಗೂ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಇಲ್ಲಿವರೆಗೆ ಮಾತಾಡಿದಂಥ ಸನ್ಮಾನ್ಯರು ಪ್ರೊಫೆಸರ್ GS ಪಾಟೀಲ್ ಸಾಹೇಬರು. ನಾನಂತೂ ನನ್ನ ಜೀವನದಲ್ಲಿ ಇಂಥ ವಿಚಾರ ಇಂಥ ಇದು ಭಾಷಣ ನಾನು ಕೇಳೇ ಇಲ್ಲ ಅಂತಂದ್ರೂ ತಪ್ಪಿಲ್ಲ. ತಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಂತೀನಿ, 10th ಪಾಸ್ ಆಗಿದ್ಮೇಲೆ ವಿದ್ಯಾರ್ಥಿಗಳಿಗೆ ಯಾವ ನಾವು ಸಬ್ಜೆಕ್ಟಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಿರಂಗಿಲ್ಲ. ಸೈನ್ಸ್ಗೆ ಹೋಗ್ಬೇಕಾ, ಸೈನ್ಸ್ಗೆ ಹೋಗಿದ್ದಾಗ ಅಲ್ಲಿ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರಿಂಗ್ ತಗೋಬೇಕಾ ಅಂತ ಎಲ್ಲರಿಗೆ ಮಕ್ಕಳಿಗೆ ಗೊಂದಲ ಇರ್ತದೆ. ಅಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ನಾನು ಕೂಡ 1975 ವಿಷಯ ಹೇಳ್ತಾ ಇದ್ದೀನಿ. ಸಾಹೇಬರು 1954 ಬರ್ತು, ನಂದು 1954 ಬರ್ತು. ಸೊ 1975 ನಲ್ಲಿ ಆ ಕಾಲಕ್ಕೆ ಏನಿತ್ತು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಂದ್ರೆ ಯಾವ ಸಬ್ಜೆಕ್ಟಿಗೆ ಹೋಗ್ಬೇಕು ಅನ್ನೋದು ಅಂಥದ್ದೊಂದು ನಮಗೆ ತಿಳುವಳಿಕೆ ಇರ್ತಿದ್ದಿಲ್ಲ. ಮನೆಯಲ್ಲಿ ಕೂಡ ಬಹಳಷ್ಟು ಜನರು ಪೇರೆಂಟ್ಸ್ ಯಾರು ಓದಿದವರಿದ್ರು ಅವ್ರು ಮಾತ್ರ ಅವ್ರಿಗೆ ಏನಾದ್ರು ಮಾರ್ಗದರ್ಶನ ಮಾಡ್ತಿದ್ರು. ಸೊ ಹೀಗಾಗಿ ಮೆಡಿಕಲ್ ಸಿಕ್ಕಿಲ್ಲ, ಇಂಜಿನಿಯರಿಂಗ್ ಸಿಕ್ಕಿಲ್ಲ, ಅಂದ್ರೆ ಲಾ ಕರ ಹೋಗ್ಬೇಕು ಒಂದು ವ್ಯವಸ್ಥೆ ಇತ್ತು. ಅಂಥದ್ರಲ್ಲಿ ನಾನು ಕೂಡ ಮೆಡಿಕಲ್ ಟ್ರೈ ಮಾಡಿದೆ, ಸಿಕ್ಕಿಲ್ಲ. ಇಂಜಿನಿಯರಿಂಗ್ ಅಂತೂ ಟ್ರೈ ಮಾಡಿಲ್ಲ. ಲಾ ಏನದ ನಾನು ಅಡ್ಮಿಷನ್ ತಗೊಂಡೆ. ಫಸ್ಟ್ ಬ್ಯಾಚ್ ನಮ್ಮ ಈ ಕಾಲೇಜಿನ ವಿದ್ಯಾರ್ಥಿ ನಾನು ಫಸ್ಟ್ ಇಯರ್ ಲಾ ಪಾಸ್ ಆಗಿದ್ಮೇಲೆ ಮತ್ತೆ ಸೆಕೆಂಡ್ ಇಯರ್ ಇಂದ ನಾನು ಡಿಸ್ಕಂಟಿನ್ಯೂ ಆದೆ ಕೆಲವು ಕಾರಣಾಂತರದಿಂದ. ಹೀಗಾಗಿ ನನಗೆ ಇದು ಮಾಡ್ಲಿಕ್ಕಾಗಿಲ್ಲ. ಬಹುಶಃ ಅವತ್ತೇನಾದ್ರು ನಮ್ಮ ಸಾಹೇಬರು GS ಪಾಟೀಲ್ ಅಂತ ಸಾಹೇಬರು ಯಾರಾದ್ರು ಆ ಟೈಮ್ನಲ್ಲಿ ನಮಗೆ ಏನಾದ್ರು ಅವರು ಸಿಕ್ತಿದ್ರು, ಈ ರೀತಿ ನಾವು ಅವ್ರದ್ದು ಏನಾದ್ರು ವಿಚಾರಗಳು ಕೇಳ್ತಿದ್ದೇವೆ ಅಂತಂದ್ರೆ 100% ಯಾವನು ಏನಾದ್ರು ಲಾ ಬಿಟ್ಟು ಹೋಗಲ್ಲ, ಮೆಡಿಕಲ್ಗೆ ಹೋಗಲ್ಲ. ಇವತ್ತು ಇವ್ರದ್ದು ಅವಶ್ಯಕತೆ ಎಲ್ಲಿದೆ ಅಂದ್ರೆ 10th ಲಿಂದ ಬರೋಂಥ ಮಕ್ಕಳಿಗೆ ಏನದಂದ್ರೆ ಇವತ್ತು ನಾವು ಲಾ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಇವತ್ತು ಅವ್ರು ಹೇಳ್ಕೊಟ್ರು. ನಾನು ಇವತ್ತು ಸೆಲ್ಯೂಟ್ ಮಾಡ್ತೀನಿ ಸರ್. ಇವತ್ತು ಏನು ನನಗೆ ಬಡಿತಾ ಇದೆ, ಇವತ್ತ ನಾವು ಲಾ ಕಾಲೇಜ್ ಮಾಡಿದ್ದು ನಮ್ಮ ವಿದ್ಯಾರ್ಥಿಗಳೆಲ್ಲ ಇವತ್ತು ಇದು ಇಂಥ ಭಾಷಣ ಕೇಳಿದ್ದು ನಿಮ್ಗೆ ನಿಮ್ಮ ಜೀವನದಲ್ಲೇ ಸಾರ್ಥಕ ಆಯ್ತು ಅಂತ ಇದ್ದೀನಿ ನಾನು ಇವತ್ತು ಈ ಮಾತು ಕೇಳಿ. ಮುಂದೆ ಮಾತಾಡ್ತೀನಿ ನಾನು. ಅದಾದ್ಮೇಲೆ ಕಾರ್ಯಕ್ರಮದ ಈ ಪ್ರಸ್ತಾವನೆಯಲ್ಲಿ ಡಾಕ್ಟರ್ ವಿ ರಂಗಸ್ವಾಮಿ ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಂಸ್ಥೆಯ ಅತಿಥಿಗಳು ಶ್ರೀ ಉಪಾಧ್ಯಕ್ಷರು ಶ್ರೀ BK ಶೆಟ್ಕರ್ ಅವರೇ, ಕಾರ್ಯದರ್ಶಿಗಳು ಶ್ರೀ ಸತೀಶ್ ಪಾಟೀಲ್ ಅವರೇ, ನಮ್ಮ ಜಂಟಿ ಕಾರ್ಯದರ್ಶಿ ಶಿವಾನಂದ್ ಪಾಟೀಲ್ ರೇ, ಶ್ರೀ ಮಲ್ಲಿಕಾರ್ಜುನ್ ರಂಗಿಮಠ್ ಅವರೇ, ನಮ್ಮ ಈ ಪ್ರಿನ್ಸಿಪಾಲ್ರೇ, ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಿತ್ರರು ಕೂಡ ಕೂತಿದ್ದಾರೆ. ಎಲ್ಲ ನಮ್ಮ ಮಾಜಿ ಪ್ರಿನ್ಸಿಪಾಲ್ ಕೂಡ ಬಂದಿದ್ದಾರೆ. ವಿದ್ಯಾರ್ಥಿಗಳೇ, ಎಲ್ಲ ಅನೇಕ ಕಾಲೇಜುಗಳಿಂದ ತಾವೆಲ್ಲ ಬಂದಿದ್ರಿ. ಎಲ್ಲ ಪ್ರಾಚಾರ್ಯ ಮಿತ್ರರೇ, ಮಾಧ್ಯಮದ ಮಿತ್ರರೇ, ನೀವು ಇಷ್ಟೊಂದು ವಿಷಯ ಕೇಳಿದ್ರಿ. ನೀವು ಅಮೃತ ಕೊಡದ ಮೇಲೆ ನಿಮ್ಗೆ ಯಾವ ಊಟ ಮಾಡಿದ್ರು ನಿಮ್ಗೆ ಹಿಡಿಸಲ್ಲ. ಇವಾಗ ನನ್ನ ಹತ್ರ ವಿಷಯನೇ ಇಲ್ಲ ಮಾತಾಡ್ಲಿಕ್ಕೆ. ಅವರು ಬಾಟಮ್ ಲೆವೆಲ್ ಇಂದ ಎಲ್ಲಿಂದ ಶುರು ಮಾಡಬೇಕು, ಕಡೆಗೆ ಎಲ್ಲಿವರೆಗೆ ತಗೊಂಡ್ ಬಂದ್ರಂದ್ರ ಯಾವ ವ್ಯಕ್ತಿ 6 ತಿಂಗಳು ಬದುಕ್ತಾನ ಅಂತ ಅವನಿಗೆ ಗೊತ್ತಾಗಿದ್ಮೇಲೆ 5.5 ತಿಂಗಳಿನಲ್ಲಿ ಅವನ ಫ್ಯಾಮಿಲಿ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಚಿಂತನೆ ಮಾಡಿ ಆ ಫ್ಯಾಮಿಲಿಗೂ ಸೆಟ್ ಮಾಡಿಕೊಂಡು ಇಡೀ ಒಂದು ಸ್ಪೀಚ್ ತಯಾರು ಮಾಡಿ ಅವ್ರದ್ದು ಇಡೀ ಮುಂದಿನ ಜೀವನದ ಪರ್ಯಂತ ಅವರಿಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಅವರು ಕುಣ್ಕೋತ ಬಂದು ಮಾತಾಡಿದ್ರು ಅಂತ ಹೇಳಿದ್ಮೇಲೆ ನಾನು ಎಲ್ಲಿಂದ ಶುರು ಮಾಡಲಿ, ಎಲ್ಲಿ ತಂದು ನಿಲ್ಲಿಸ್ಲಿ? ನಾನು ಮಾತಾಡಲಿಕ್ಕೆ ಎಲ್ಲೂ ಚಾನ್ಸೇ ಇಲ್ಲ. ವಿದ್ಯಾರ್ಥಿಗಳು ಯಾವ ರೀತಿಯೂ ಏನಂದ್ರೆ ಇದು ಆಗ್ಬಾರ್ದು ಅಂತ ನಿಮ್ಗೆ ಏನಾದ್ರು ಹುರಿದುಂಬಿಸುವಂತ ಮಾತು ಹೇಳಿದ್ರು. ಮೊದಲು ನೀವು ಸ್ಟಡಿ ಮಾಡ್ರಿ, ಕಾಲೇಜ್ ಬಂದಿರಿ ವಿದ್ಯಾರ್ಥಿಗಳು, ನೀವು ಏನಂದ್ರೆ ಮೊದಲು ಸ್ಟಡಿ ಮಾಡ್ರಿ ಅಂತನು. ಆಮೇಲೆ ಈ ಸ್ಮಾರ್ಟ್ನೆಸ್ ಏನಂದ್ರೆ ತಾನೇ ಬಂದ್ಬಿಡ್ತದ. ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೋತ ಏನಾದ್ರು ಜೊತೆಗಿದ್ರಿ ಅಂತಂದ್ರೆ ಅದು ತಾನೇ ಬಂದ್ಬಿಡ್ತದ. ಇವತ್ತ ಆ ಡಿಜಿಟಲ್ ಎರಾ ಬಗ್ಗೆ ಹೇಳಿದ್ರು. ಬರ್ತಾ ಬರ್ತಾ ರೋಬೋಟ್ ಇದರಿಂದ ಎಲ್ಲ ಕಡೆ ಈಗ ಮನೆಯಲ್ಲಿ ಹುಡುಗ ವ್ಯವಸ್ಥೆ ರೋಬೋಟ್ಲಿಂದ ಆಗ್ತಾ ಇದೆ.
ಕ್ಲಾಸ್ನಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಕೂಡ ಏನದಾದ್ರೆ ಈಗಾಗಲೇ ಕೆಲವು ಸ್ಕೂಲ್ಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬರ್ತಾ ಬರ್ತಾ ಮುಂದಿನ ದಿನಗಳಲ್ಲಿ ಪಾಟೀಲ್ ಸಾಹೇಬ್ರು ಹೇಳಿದಂಗ ನಮ್ಮ ವಕೀಲ್ ಸಾಹೇಬ್ರಿಗೆ ಹೇಳ್ತಾ ಇದ್ರು, ನಾಳೆ ವಕೀಲರು ಬಂದೇನದ ರೋಬೋಟ್ ಅಪ್ಲೈ ಅದ, ಯಾವ ಕೇಸ್ ಅದ, ಏನಿದೆ, ಅದಕ್ಕೆ ಏನಿದೆ, ಆ ಕ್ವಶನ್ ಏನ್ ಆನ್ಸರ್ ಮಾಡ್ಬೇಕು ಅದನ್ನು ಹೇಳೇ ಬಿಡ್ತದ, ಮುಂದೆ ಗತಿ ಏನು ಅನ್ನುವಂಥ ಮಾತು ಕೂಡ ಹೇಳಿದ್ರು. ಸೊ ಹೀಗಾಗಿದ್ಮೇಲೆ ನಾವು ಯಾಕೆ ಕಲಿಬೇಕು ಮತ್ತು ನಾವು ಯಾಕೆ ಮುಂದೆ ಬರ್ಬೇಕು, ನಾಳೆ ರೋಬೋಟ್ಗಳು ಬರ್ತಾವ, ಬೇಡ ಅಂತ ಕೂಡ್ಬೇಡ್ರಿ. ಅಂದ್ರೆ ಅಷ್ಟೊಂದು ಇದು ಬಾಳ್ತಾ ಇದೆ, ಅಷ್ಟೊಂದು ಸ್ಪೀಡ್ ಆಗಿ ಏನಾದ್ರೆ ನಾವು ಬರ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಕೂಡ ಸಂಘರ್ಷ ಮಾಡಬೇಕು ಅನ್ನುವಂಥ ಮಾತುಗಳು ಹೇಳಿದ್ರು ನಿಮ್ಗೆ. ಅದಕ್ಕೆ ಈ ಲಾ ಅನ್ನೋದೇನಂದ್ರೆ ಎಷ್ಟು ನೆಸೆಸರಿ ಇದೆ, ಮತ್ತು ಎಲ್ಲಾ ಫೀಲ್ಡ್ ನಲ್ಲಿ, ಎಲ್ಲಾ ಇದರಲ್ಲಿ, ಈವನ್ ಪ್ರತಿಯೊಂದರಲ್ಲಿ ಕೂಡ ಇವತ್ತು ಅವಶ್ಯಕತೆ ಇದೆ. ಅದು ಕೂಡ ಸುಮಾರು ಉದಾಹರಣೆಗಳು ಹೇಳಿದ್ರು. ಇಡೀ ಜಗತ್ತಿನಲ್ಲಿ ಏನದ ಮೆರೆಯುವಂತ ಏನಾದ್ರೂ ವಿಚಾರಗಳು ಏನದ ನಿಮ್ಮ ಎದುರುಗಡೆ ಹೇಳಿದ್ದಾರೆ. ಅದರಲ್ಲಿ ನಾನೇನು ಹೇಳಲಿಕ್ಕೆ ಏನೋ ಅವಕಾಶಗಳಿಲ್ಲ. ಒಂದು ಮಾತು ನಾನು ಲಾಸ್ಟ್ ಇದರಲ್ಲಿ ಒಂದು ಮಾತು ಏನು ಹೇಳ್ತೀನಿ. ಒಂದು ಸಣ್ಣ ಕಥೆ ಇದೆ. ಒಂದು 5 ಜನ ಫ್ರೆಂಡ್ಸ್ ಅಂತ ಒಂದ್ ಕಡೆ ಕೂತಿರ್ತಾರ. ಅವನು ಒಬ್ಬ ಹೇಳ್ತಾನ, ಈ 4 ಜನರಿಗೆ ಏನದ ಸ್ವಲ್ಪ ಮಳೆ ಬರ್ತಾ ಇದೆ, ಹೊರಗೆ ಹೋಗ್ರಪ್ಪ, ಹೊರಗೆ ಹೋಗಿ ಏನದ ಅಂತಂದ್ರ ಆ ಮಳೆ ನೀರು ಹಿಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆ ಟೇಬಲ್ ಮೇಲೆ 4 ವಸ್ತುಗಳು ಇಟ್ಟಿರ್ತಾರೆ. ಒಂದು ಸ್ಪೂನ್ ಇರ್ತದ, ಒಂದು ಗ್ಲಾಸ್ ಇರ್ತದ, ಒಂದು ಮಗ್ ಇರ್ತದ, ಇನ್ನೊಂದು ಬಕೆಟ್ ಇರ್ತದ. 4 ಜನ ಒಬ್ಬೊಬ್ಬರಾಗಿ ಹೋಗ್ತಾರೆ. ಒಬ್ಬ ಸ್ಪೂನ್ ತಗೋತಾನ, ಒಬ್ಬ ಗ್ಲಾಸ್ ತಗೋತಾನ, ಒಬ್ಬ ಮಗ್ ತಗೋತಾನ, ಒಬ್ಬವ ಬಕೆಟ್ ತಗೋತಾನ. ಸೊ ಮಳೆ ಬರ್ತಾ ಇರ್ತದ. ಸೊ ಒಬ್ರು ಹೋಗ್ತಾನೆ, ಪಟ್ನೆ ಏನದ ಸ್ಪೂನ್ ಏನದ ನೀರು ಹಿಡ್ಕೊಂಡು ಅವ್ನು ಬಂದ್ಬಿಡ್ತಾನೆ. ಸೆಕೆಂಡ್ ಏನದ ಅಂತಂದ್ರೆ ಗ್ಲಾಸ್ ತಗೊಂಡು ಹೋಗಿದ್ದೇವೆ ಅಂದ್ರೆ ಅವನು ಏನದ ಗ್ಲಾಸ್ ತಗೊಂಡು ನೀರು ತುಂಬಿಕೊಂಡು ಬಂದಿರ್ತಾನೆ. ಥರ್ಡ್ ಏನದ ಮಗ್ಗು, ಅದನ್ನು ಕೂಡ ಸ್ವಲ್ಪ ಹೊತ್ತಿನ ಮಗ್ನು ತುಂಬತದ, ಮಗ್ನು ಏನದ ಹಿಡ್ಕೊಂಡು ಬರ್ತಾನೆ. 4ನೇ ಏನದ ಬಕೆಟ್ ತಗೊಂಡಿರ್ತಾನ, ಅವ್ರಿಗೆ ಸ್ವಲ್ಪ ತಡ ಆಗ್ತದ, ಮೈ ಎಲ್ಲ ಒದ್ದು ಹೋಗ್ತದ, ಪೂರ ಎಲ್ಲ ಮಳೆಯಲ್ಲಿಂದ ತೊಯ್ದು ಹೋಗ್ತದ, ಸ್ವಲ್ಪ ಲೇಟ್ ಆಗ್ತದ, ಮಳೆ ಎಲ್ಲ ಅದು ನೀರು ತುಂಬಿಕೊಂಡು ಅವನು ಕೂಡ ಬಂತಾನೆ. ಅದಾದ್ಮೇಲೆ ಅವ್ರಿಗೆ ಕೇಳ್ತಾರವ, ಏನಪ್ಪ ಏನೇನಾಯ್ತು ಅಂತ ಕೇಳಿದಾಗ ಅವ್ನು ಸ್ಪೂನ್ ಹಿಡ್ಕೊಂಡು ಹೋದ, ಪಟ್ಟೆ ಬಂದವ. ಜಗ್ ಹಿಡ್ಕೊಂಡು ಹೋಗಿದ, ನೀರು ಗ್ಲಾಸ್ ಹಿಡ್ಕೊಂಡು ಹೋಗಿದ, ಸ್ವಲ್ಪ ಅವನಿಂದ ಎಲ್ಲೋ ಸ್ವಲ್ಪ ಹಸಿ ಆಗಿರ್ತದೆ. ಮತ್ತೊಮ್ಮ ಮಗ್ ಹಿಡ್ಕೊಂಡು ಹೋದ್ರೆ ಸ್ವಲ್ಪ ಹಸಿ ಆಗಿರ್ತದೆ, ಅದಕ್ಕೂ ಜಾಸ್ತಿ. ಬಕೆಟ್ ಹಿಡ್ಕೊಂಡು ಹೋದಂತೂ ಪೂರ ಒದ್ದೆ ಆಗಿರ್ತಾನ ಅವನು. ಸೊ ಇದ್ರ ಅರ್ಥ ಏನಿದೆ ಅಂದ್ರೆ, ಪರಮಾತ್ಮ ದೇವರಂತೂ ಎಲ್ಲರಿಗೂ ಒಂದೇ, ಸೃಷ್ಟಿ ಅಂತೂ ಎಲ್ಲರಿಗೂ ಒಂದೇ ಇದು ಕೊಡ್ತಾ ಇದೆ. ಹೇಗೆ ಮಳೆ ಬರ್ತಾ ಇದೆ, ಒಬ್ಬರ ಸಲುವಾಗಿ ಒಂದು ಬರ್ತಾ ಇಲ್ಲ. ಸ್ಪೂನ್ದವನಿಗೂ ಮಳೆ ಅಷ್ಟೇ ಇದೆ, ಗ್ಲಾಸ್ದವನಿಗೂ ಮಳೆ ಅಷ್ಟೇ ಇದೆ, ಮಗ್ ಹಿಡ್ಕೊಂಡು ಹೋದವನು ಮಳೆ ಅಷ್ಟೇ ಇದೆ, ಆ ಬಕೆಟ್ ಹಿಡ್ಕೊಂಡು ಹೋದವನು ಮಳೆ ಅಷ್ಟೇ ಇದೆ. ನಿರಂತರವಾಗಿ ಪರಮಾತ್ಮ ದೇವರು ಆ ಸೃಷ್ಟಿ, ಆ ನೀರಿನದ ಹೇಗೆ ಧಾರಾಳವಾಗಿ ಹರಿತಾ ಇದ್ದಾರೆ. ನೀವು ನಿಮ್ಮ ಶಕ್ತಿ ಅನುಸಾರ ನೀವೇನು ತುಂಬಿಕೊಂಡು ಬಂದಿರಿ, ಹೋಗಿ ಅದು ನಿಮಗೆ ಅಷ್ಟೇ ಸಿಗ್ತದ. ನೀವು ಒಂದು ವೇಳೆ ಪ್ರಯತ್ನ ಮಾಡಿ ಬಕೆಟ್ ಹಿಡ್ಕೊಂಡು ಹೋಗಿ ನೀವೇನಾದ್ರೆ ನೀರು ತುಂಬಿಕೊಂಡು ಬರುವಂತವ್ರು ಆದ್ರಿ ಅಂದ್ರ ನಿಮ್ಮ ಜೀವನದಲ್ಲಿ ನೀವು ಯಾವತ್ತಿಗೂ ನೀವು ಎದಕ್ಕೂ ಫೇಸ್ ಮಾಡ್ಬೋದು, ಮುಂದೆ ಬರಬಹುದು. ಇದು 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 ದಿನ 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 ಬೆಳೀತಾ ಹೋದಾಗ ಏನಿದೆ ಅಂದ್ರೆ ನಾವು ಏನಿದೆ ಅಂದ್ರೆ ಇನ್ನೂ ಹೆಚ್ಚಿಗೆ ಕಲಿಬೇಕು. ಈ ಒಂದು ಮಾತೇನೋದಾದ್ರೆ ನಿಮಗೆ ಹೇಳಿ, ನೀವು ಕೂಡ ಈ ಕ್ಯಾರಿಯರ್ ಇದರಲ್ಲಿ ಗೊತ್ತೆಲ್ಲ ಅನೇಕ ಸಂಸ್ಥೆಗಳಿಂದ ನಮ್ಮ ಕಾಲೇಜಿಗೆ ಬಂದಿರಿ. ಬಹಳ ಸಂತೋಷ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಈ ವರ್ಕ್ಶಾಪ್ ಸರಿಯಾಗಿ ನಡೀಲಿ, ಇದರಿಂದ ಲಾಭ ಆಗಲಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಅದಾದ್ಮೇಲೆ ಇನ್ನೊಂದು ನಮ್ಮ ಸಾಹೇಬ್ರು ಹೇಳಿದ್ರು, ಪ್ರೊಫೆಸರ್ ಸಾಹೇಬ್ರು ಹೇಳಿದ್ರು, ಬೀದರ್ ನಮ್ಮದೇ ಒಂದು ಕಾಲೇಜ್ ಏನಾದ್ರೆ ಮೊದಲನೇದಾಗಿ ಈ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದೆ ಅಂತ ಹೇಳ್ತಾ ಇದ್ರು. ಬಹಳ ಖುಷಿ ಪಟ್ಟು ಹೇಳಿದ್ರು. ನಿಮಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನೆಗಳು ಹೇಳ್ತೀನಿ. ನೀವು ಕೊಟ್ಟಂತ ಕಾರ್ಯಾಗಾರ ನಾವು ಸಕ್ಸಸ್ ಆಗಿ ಮಾಡಿ ವಿದ್ಯಾರ್ಥಿಗಳಿಗೆ ಲಾಭ ಆಗಲಿ ಅಂತ ಇದನ್ನ ಹೇಳಿ, ಮುಂದೆ ಇನ್ನು ಬರ್ತಾ ಇಂಥ ಕಾರ್ಯಕ್ರಮಗಳು ತಾವು ಎಷ್ಟು ಕೊಟ್ಟಿದ್ರು ನಾವು ಒಪ್ಕೊಳ್ತೀವಿ, ನಾವು ಮಾಡ್ತೀವಿ. ಸದಾ ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಗೆ ಒಳ್ಳೆ ರೀತಿ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ಇದೆ ಅಂತ ಈ ಮಾತಿನಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your presidential remarks. Lastly, I would like to request Mr. Ganapati sir, Assistant Professor and IQAC Coordinator, RV Bidap Law College, to express your thanks. ನಮಸ್ಕಾರ. ಪ್ರತಿಯೊಂದು ಮುಕ್ತಾಯದ ಹಿಂದೆ ಕೊನೆ ಇರುತ್ತದೆ ಅಂತ ಹೇಳ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರ್ತಕ್ಕಂಥ ಗೌರವಾನ್ವಿತ ವಿಶ್ರಾಂತ ಕುಲಪತಿಗಳು ಹಾಗೂ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಳಿ ಹಾಗೂ ನಿವೃತ್ತ
ಕುಲಪತಿಗಳು, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಮತ್ತು ನ್ಯಾಯಾಂಗ ಅಕಾಡೆಮಿ ಗುವಾಹಟಿ ಅಸ್ಸಾಂ. ಪ್ರೊಫೆಸರ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಸರ್ ಅವರಿಗೆ ನಮ್ಮ ವತಿಯಿಂದ ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಗೌರವ ಅಧ್ಯಕ್ಷರಾದಂತಹ ಶ್ರೀ ಬಸವರಾಜ್ ಜಾಬಶೆಟ್ಟಿ ಸರ್ ಅವರಿಗೆ ಈ ಕಾರ್ಯಕ್ರಮದ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಸರ್ ಅವರಿಗೆ ಧನ್ಯವಾದಗಳನ್ನು. ಸೊ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಡಿ ರಂಗಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು ಮತ್ತು ಕಾರ್ಯಕ್ರಮದ ಸಂಯೋಜಕರು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಳಿ, ಅವರಿಗೆ ಧನ್ಯವಾದಗಳನ್ನು ಲಭಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಬಿ ಜಿ ಶೆಟ್ಕಾರ್, ಉಪಾಧ್ಯಕ್ಷರು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್, ಹಾಗೂ ಶ್ರೀ ಸತೀಶ್ ಪಾಟೀಲ್, ಕಾರ್ಯದರ್ಶಿಗಳು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್, ಹಾಗೂ ಶ್ರೀ ಶಿವಾನಂದ್ ಗಾರ್ಗೆ, ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ. ಇವರೆಲ್ಲರೂ ಸರ್ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಮಲ್ಲಿಕಾರ್ಜುನ್ ಜಿ ಭೃಂಗಿಮಠ್, ಹಿರಿಯ ವಕೀಲರು, ಉಚ್ಚ ನ್ಯಾಯಾಲಯ ಕಲಬುರಗಿ, ಹಾಗೂ ಡಾಕ್ಟರ್ ರಾಜಮೋಹನ್ ಪರದೇಶಿ, ಉಪನ್ಯಾಸಕರು ಮತ್ತು ಸಂಯೋಜಕರು, ಐಕ್ಯುಎಸಿ ಕರ್ನಾಟಕ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬೀದರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸೊ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬೀದರ್ ಜಿಲ್ಲಾ ನ್ಯಾಯಾಲಯದ ಹಿರಿಯ ವಕೀಲರಾದ ಬಿ ಎಸ್ ಪಾಟೀಲ್ ಸರ್ ಅವರು, ಹಾಗೂ ನಮ್ಮ ಆರ್ ವಿ ಬಿಡಪ್ಪ ಕಾನೂನು ಮಹಾವಿದ್ಯಾಲಯದ ಮಾಜಿ ಪ್ರಾಂಶುಪಾಲರಾದಂತಹ ಸೂರ್ಯಕಾಂತ್ ರಾಸ್ ಅವರು, ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಸೊ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಕಲಬುರಗಿ ವಲಯದ ವಿವಿಧ ಕಾಲೇಜುಗಳಿಂದ, SAB ಲಾ ಕಾಲೇಜಿನಿಂದ ಉಮಾ ಮೇಡಮ್ ಅವರು, ಹಾಗೂ MG ಲಾ ಕಾಲೇಜುಗಳಿಂದ ಕೆ ಶಂಕರಿ ಸರ್ ಅವರು, ಹಾಗೂ JNR ಲಡಾ ಲಾ ಕಾಲೇಜುಗಳಿಂದ ಭೈರವನಾಥ್ ಸರ್ ಅವರು, ಸಿದ್ಧಾರ್ಥ ಲಾ ಕಾಲೇಜುಗಳಿಂದ KG ಜವಳಿ ಸರ್ ಅವರು, ಹಾಗೂ ಕರ್ನಾಟಕ ಲಾ ಕಾಲೇಜುಗಳಿಂದ ಇಶ್ರತ್ ಅವರು, ಹಾಗೂ MG ಲಾ ಕಾಲೇಜು ಮತ್ತೆ ಸುರ್ಪುರ್ ಲಾ ಕಾಲೇಜುಗಳಾಗಿರಲಿ, ಲಿಂಗಸೂರು ಲಾ ಕಾಲೇಜುಗಳಿಂದ ಸುಮಾರು 13 ಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಮತ್ತು ಉಪನ್ಯಾಸಕರ ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರೆಲ್ಲರೂ ಕೂಡ ನಮ್ಮ ಆರ್ ವಿ ಬಿಡಪ್ಪ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ತುಂಬು ಹೃದಯಗಳನ್ನು ಸಲ್ಲಿಸುತ್ತೇನೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಒಂದು ದಿನದ ವೃತ್ತಿ ತರಬೇತಿ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಆರ್ ವಿ ಬಿಡಪ್ಪ ಕಾನೂನು ಮಹಾವಿದ್ಯಾಲಯದಿಂದ ತುಂಬು ಹೃದಯಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ, ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದ. ಸೊ ವಿವಿಧ ಕಾಲೇಜುಗಳಿಂದ ಬಂದಿರತಕ್ಕಂಥ ಉಪನ್ಯಾಸಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಸೆಷನ್ ಇರುತ್ತದೆ. ಮೇಡಮ್ ಬೈರೋ ಸರ್ ವೇದಿಕೆ ಮೇಲೆ ಬರಬೇಕು. ಸಿದ್ಧಾರ್ಥ ಲಾ ಕಾಲೇಜುಗಳಿಂದ ಪ್ರೊಫೆಸರ್ KG ಜವಳಿ, SAB ಲಾ ಕಾಲೇಜುಗಳಿಂದ ಉಮಾ ಮೇಡಮ್, JNR ಲಡಾ ಲಾ ಕಾಲೇಜುಗಳಿಂದ ಭೈರವನಾಥ್, ಯಾದಗಿರಿ ಲಾ ಕಾಲೇಜುಗಳಿಂದ ಗೌತಮ್ ಸರ್, KH ಕಂಪ್ನಿ ಸರ್. ಸೊ ವಿವಿಧ ಕಾಲೇಜುಗಳಿಂದ ಎಲ್ಲ ಉಪನ್ಯಾಸಕರು ವೇದಿಕೆಗಳು ಬರಬೇಕಾಗಿ ವಿನಂತಿಸಿಕೊಳ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾದಂತಹ ಡಾಕ್ಟರ್ ದೊಡ್ಡಪ್ಪ ಪಾಟೀಲ್ ಸರ್ ಅವರು, ಶ್ರೀಯುತ ವೀರಭದ್ರಪ್ಪ ಭೂಯಾ ಸರ್ ಅವರು, ಶ್ರೀಯುತ ರವಿ ಹಾಲಣಿ ಸರ್ ಅವರು, ಅವರೆಲ್ಲರೂ ಕೂಡ ನಮ್ಮ ಆರ್ ವಿ ಬಿಡಪ್ಪ ಲಾ ಕಾಲೇಜ್ ಮತ್ತು ವಿವಿಧ ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಮತ್ತು KSLದಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ವಿವಿಧ ಲಾ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ಉಪನ್ಯಾಸಕರು ವೇದಿಕೆ ಮೇಲೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ.
ಇದು ನಿಮ್ಮ ಕಾರ್ಯಕ್ರಮ. ಯಾಕಂದ್ರೆ ನಾವೊಂದು ಕೃತಜ್ಞತೆ ಸಲ್ಲಿಸೋ ಜೊತೆಲಿ ಸರ್ಟಿಫಿಕೇಟ್ ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀಯುತ ಪ್ರಿಯಪ್ಪ ಟಿ ಸರ್ ಅವರು ಅದೇ ರೀತಿ ಡಾಕ್ಟರ್ ಜಯಶ್ರೀ ಪಾಟೀಲ್ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕಾಗಿ. ಸೊ ಮೊದಲಿಗೆ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಟೀಚಿಂಗ್ ಫ್ಯಾಕಲ್ಟಿ ಆದಂತ ಜವಳಿ ಸರ್ ಅವರು ಮತ್ತೆ ಮೇಡಮ್ ಅವರು ವೇದಿಕೆ ಮೇಲೆ ಬಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಸರ್ ಅವರಿಗೆ ಧನ್ಯವಾದಗಳು ಸರ್. ತಾವು ಗುಲ್ಬರ್ಗದಿಂದ ಪ್ರಯಾಣಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ಲಾ ಕಾಲೇಜಿನಿಂದ ಪ್ರೊಫೆಸರ್ ಇಶಾದ್ ಸರ್ ಮತ್ತು ಆಯಿಷಾ ಮ್ಯಾಮ್ ಅವರು ವೇದಿಕೆ ಮೇಲೆ ಬಂದು ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಚಪ್ಪಾಳೆ 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 ಚಪ್ಪಾಳೆ. ಶ್ರೀಯುತ ಪ್ರೊಫೆಸರ್ಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ SCAB ಕಾನೂನು ಮಹಾವಿದ್ಯಾಲಯದ ಮೇಡಮ್ ಅವರು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಮೇಡಮ್ ಅವರಿಗೆ ನಾವು ತುಂಬಾ ಹೃದಯದಿಂದ ಆಭಾರಿಯಾಗಿದ್ದೀವಿ. ಯಾಕಂದ್ರೆ ಬೆಳಗ್ಗೆ ನಸಿಕ್ನಲ್ಲಿ 1 ಗಂಟೆಯಿಂದ ಅವರು ನಮ್ಮ ಕಾಲೇಜಿಗೆ ಪ್ರಯಾಣ ಮಾಡಿದ್ದಾರೆ. ನಾವು 10 ಗಂಟೆಗೆ ಕಾಲೇಜ್ ಕಾರ್ಯಕ್ರಮ ಇದೆ ಅಂತ ಹೇಳಿ ನಾವು 9 ಗಂಟೆ ಬರ್ಲಿಕ್ಕೆ ಹೇಳಿದ್ರ ಅಂತಂದ್ರೆ 10 ಬರ್ತಾರೆ ಹುಡುಗರು. ಇವ್ರು 1 ಗಂಟೆಗೆ ಬಂದಿರ ಅಂತಂದ್ರೆ ರಿಯಲಿ ವಿ ವಿಲ್ ಪ್ರೊವೈಡ್ ಅವರ್ ರೀಜನ್ ಟೀಚಿಂಗ್ ಫ್ಯಾಕಲ್ಟೀಸ್ ಅಂಡ್ ಸ್ಟೂಡೆಂಟ್ಸ್. ಹಾಗಾಗಿ ಅವರು ಕೂಡ ವೇದಿಕೆ ಮೇಲೆ ಬಂದು ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ, ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡಿದ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ಸೊ JNL ಲಡ್ಡಾ ಲಾ ಕಾಲೇಜ್ ನ ಪ್ರೊಫೆಸರ್ ಆದ ಭೈರವನಾಥ್ ಸರ್ ಅವರು ಬಂದು ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ಹೋಗೊಂಡು ಒಂದು ದೊಡ್ಡ ವ್ಯಾಪ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು 1 ದಿನದ ತರಬೇತಿ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಿರ್ತಕ್ಕಂಥ ಸೊ ಸೇಠ್ ಶಂಕರ್ಲಾಲ್ ಲಹೋಟಿ ಲಾ ಕಾಲೇಜ್ನ ಟೀಚಿಂಗ್ ಫ್ಯಾಕಲ್ಟಿ ಬಂದಿಲ್ಲ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಬಂದಿದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬಂದು ವಿದ್ಯಾರ್ಥಿಗಳ ಪರವಾಗಿ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ಸ್ ಸೇಠ್ ಶಂಕರ್ಲಾಲ್ ಲಹೋಟ್ SSL ಲಾ ಕಾಲೇಜ್ನ ವಿದ್ಯಾರ್ಥಿ ಯಾರಾದ್ರೂ ಪ್ರತಿನಿಧಿಗಳು ಬರಬೇಕು. ಸೊ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಆರ್ಮಿ ಮೇಡಮ್ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹೋಗಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಹೋಗಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಯಾದಗಿರಿ ಲಾ ಕಾಲೇಜು ದಿನದ ವೃತ್ತಿ ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ಸ್ ಗಳನ್ನ ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಪ್ರೊಫೆಸರ್ ಗೌತಮ್ ಸರ್ ಅವರು ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಮಹಾದೇವಪ್ಪ ಗದಗಿರಿ ಲಾ ಕಾಲೇಜ್ ಪ್ರೊಫೆಸರ್ ಕಂಪ್ಲಿ ಮತ್ತೆ ಪುಟ್ಟರಾಜ್ ಅವರು ಬಂದಿದ್ದಾರೆ. ಸೊ ಅವ್ರ ಪರವಾಗಿ
ಪ್ರತಿನಿಧಿಗಳು ಯಾರಿದ್ರು ಕೂಡ ವೇದಿಕೆ ಮೇಲೆ ಬಂದು ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗ್ತದೆ. MG ಲಾ ಕಾಲೇಜ್ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ, ಚಪ್ಪಾಳೆ 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 ನಮ್ಮ ಕಾಲೇಜಿನ ಪ್ರಥಮ ವರ್ಷದ, ದ್ವಿತೀಯ ವರ್ಷದ, ತೃತೀಯ ವರ್ಷದ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮ ನಮ್ಮ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾದಂತಹ ಪೂಜಾ ಅವರಿಂದ ಪೂಜಾ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನ್ಯಾಯದ ದಾರಿ ಸುಲಭವಲ್ಲ, ಆದರೆ ಸಮಾಜದ ಶ್ರೇಯಸ್ಸಿಗಾಗಿ ನಾವು ನಡೆಯಲೇಬೇಕಾದ ಮಾರ್ಗ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಆರ್ಮಿ ಬೀಡಪ್ಪ ಕಾನೂನು ಮಹಾವಿದ್ಯಾಲಯ ಬೀದರ್ ಇದರ ಸಂಯುಕ್ತ ಆಶ್ರಯದಲ್ಲಿ ಒಂದು ದಿನದ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಗೌರವಾನ್ವಿತ ಶ್ರೀ ವಿಜಯ್ ಕುಮಾರ್ ಎಂ ಆನಂದ್ ಶೆಟ್ಟಿ, ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಬೀದರ್, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಪ್ರೊಫೆಸರ್ JS ಪಾಟೀಲ್, ಗೌರವಾನ್ವಿತ ವಿಶ್ರಾಂತ ಸಂಸ್ಥಾಪಕ ಉಪಕುಲಪತಿಗಳು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಹಾಗೂ ನಿವೃತ್ತ ಉಪಕುಲಪತಿಗಳು ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ನ್ಯಾಯಾಂಗ ಅಕಾಡೆಮಿ ಗುವಾಹಟಿ ಅಸ್ಸಾಂ, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತ ಶ್ರೀ ಬಸವರಾಜ್ ಜಾಬಶೆಟ್ಟಿ ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ಪ್ರಸ್ತಾವನೆ ನುಡಿ ಹೇಳಿದಂತ ಡಾಕ್ಟರ್ ಡಿ ರಂಗಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು ಮತ್ತು ಕಾರ್ಯಕ್ರಮದ ಸಂಯೋಜಕರು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ PG ಸರ್ಕಾರ್ ಸರ್, ಉಪಾಧ್ಯಕ್ಷರು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್ ಹಾಗೂ ಶ್ರೀ ಸತೀಶ್ ಪಾಟೀಲ್, ಕಾರ್ಯದರ್ಶಿಗಳು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್ ಹಾಗೂ ಶ್ರೀ ಶಿವನ್ ಗರ್ಗೆ, ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಶ್ರೀ ಮಲ್ಲಿಕಾರ್ಜುನ್ ಬಿ ಗುಂಗಿಮಠ, ಹಿರಿಯ ವಕೀಲರು, ಉಚ್ಚ ನ್ಯಾಯಾಲಯ ಕಲಬುರಗಿ ಹಾಗೂ ಡಾಕ್ಟರ್ ರಾಜಮೋಹನ್ ಪರದೇಶಿ, ಉಪನ್ಯಾಸಕರು ಮತ್ತು ಜಗರು, IPSC ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀದರ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಉಳಿದೆಲ್ಲ ಪ್ರಾಂಶುಪಾಲರಿಗೂ, ಶಿಕ್ಷಕರಿಂದಕ್ಕೂ ಹಾಗೂ ಬೇರೆ ಬೇರೆ ಕಾಲೇಜಿಂದ ಬಂದ ಪ್ರಾಂಶುಪಾಲರಿಗೂ, ಶಿಕ್ಷಕರಿಂದಕ್ಕೂ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ನಿಮ್ಮೆಲ್ಲರ